ಸ್ತುತ್ಯ ವಿರಕ್ತ್ಯ ಗಜಕಮಲಜನ ಔನ್ನತ್ಯ ಭೂತಿ ಅರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪವೃದ್ಯೇಶ್ವಪಿ ಕುಜನಕೃತ ಔತ್ತತ್ಯ ಭೂತ್ಯಾಜಕಾಯ ಕರ್ತ್ರೇ ಗಂಧ್ರೇ ಅಥ ಕರ್ತ್ರೇ ಅಯಂ ಕರ್ತ್ರೇ ಅಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿತ್ ಅಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಶ್ರೀರಮಾಣೇ ನಮಃ ಶ್ರೀ ಆನಂದತೀರ್ಥಗುರುಭ್ಯೋ ನಮಃ ಶ್ರೀ ಭಾರತ್ಯೈ ನಮಃ ಶ್ರೀ ಜಯತೀರ್ಥಗುರುಭ್ಯೋ ನಮಃ ಶ್ರೀ ವ್ಯಾಸರಾಜತೀರ್ಥಗುರುಭ್ಯೋ ನಮಃ ಶ್ರೀ ವಾದಿರಾಜತೀರ್ಥಗುರುಭ್ಯೋ ನಮಃ ಶ್ರೀ ರಾಘವೇಂದ್ರತೀರ್ಥಗುರುಭ್ಯೋ ನಮಃ ಶ್ರೀ ವಿದ್ಯಾಮಾನ್ಯತೀರ್ಥಗುರುಭ್ಯೋ ನಮಃ ವೇದಾಂತ ತರ್ಕಾದಿದಗ್ಧಬುದ್ಧಿ ವಿದ್ಯಾ ಪ್ರಸಾರೇ ಜೀವಿತ ಅರ್ಪಿತಂ ಮುದಾ ಕೃಷ್ಣಪ್ರಿಯಂ ಧೀರಂ ಅಧೀನ ಭಾಷಣಂ ನಮಾಮಿ ಉದಾರಂ ವಿಭುಜೇಶ ಯೋಗಿನಂ ಶ್ರೀ ಗುರುಭ್ಯೋ ನಮಃ ಶ್ರೀ ಪೂರ್ಣಬೋಧ ಗುರುತೀರ್ಥ ಪ್ರಯೋಕ್ತಿಪಾದ ಗುರು ರಾಘವೇಂದ್ರ ವಾಗ್ದೇವತಾ ಸರಿತ್ ಅಮುಂ ವಿಮಲೀಕರೋತು ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಪೂಜ್ಯಾಯ ಪೂಜ್ಯರೇ ರಾಯರನ್ನು ಸಂಬೋಧನೆ ಮಾಡಿ ಪೂಜ್ಯರೇ ಏನು ಅಂತ ಕೇಳಿದ್ರು ರಾಯ ಪೂಜ್ಯರೇ ಅಂತ ಕರೆದಾಗ ರಾಯ ಏನು ಅಂತ ಕೇಳಿದ್ರು ಆಯ ಬನ್ನಿ ಪೂಜ್ಯ ಕೂಡಿಸು ಆಯ ಸವರ್ಣ ದೀರ್ಘ ಸಂಧಿ ಬಂದರೆ ಪೂಜ್ಯಾಯ ಅಂತ ಆಯ ಅಂದರೆ ಬನ್ನಿ ಆಯಕ್ಕೆ ಹೊಸ ಪಂಚಾಂಗ ಬಂದ ಕೂಡಲೇ ಮೊದಲು ನೋಡುವುದೇ ನನ್ನ ನಕ್ಷತ್ರಕ್ಕೆ ಆಯ ಎಷ್ಟು ಜಯ ಎಷ್ಟು ಆಯ ತುಂಬ ಉಂಟು ಒಳ್ಳೆ ಪಂಚಾಂಗ ಜಯನೇ ಜಾಸ್ತಿ ಆಯಿತು ಜ್ಯೋತಿಷ್ಕರು ಪ್ರಯೋಜನದಲ್ಲಿ ಅಂದರೆ ಆಯ ಹಿಂದಿಯಲ್ಲಿ ಇನ್ಕಮ್ಗೆ ಟ್ಯಾಕ್ಸ್ ಹಾಕೋದಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಅವರಿಗೆ ಹೆಸರೇನು ಅವರ ಕಟ್ಟಡದ ಹೆಸರೇನು ಆಯಕರ ಭವನ ಅವರ ಕಟ್ಟಡದ ಹೆಸರು ಆಯಕರ ಭವನ ಅಂತ ಯಾವ ರಾಜ್ಯದವರೆಲ್ಲ ಹಿಂದಿಯನ್ನು ಏರಿಸಲಿಕ್ಕೆ ಗಲಾಟೆ ಮಾಡ್ತಾರೋ ನಮ್ಮ ಮೋದಿಯವರು ಒಂದು ದೇಶ ಒಂದು ಭಾಷೆ ಈ ಭಾಷೆಗಳವರಿಗೆ ಭಾಷೆ ಎನಿಸಿದ್ರೆ ಏನು ಬಂತು ಒಂದು ದೇಶ ಒಂದು ಭಾಷೆ ಒಂದು ಚುನಾವಣೆ ಅಂತ ಹೀಗೆ ಹೇಳಿ ಹೋದರೆ ನನಗೆ ಬೇಡ ನನಗೆ ಹಿಂದಿ ಬೇಡ ಹಿಂದಿ ಬೇಡ ಹಾಗಂತ ಅವರ ಕಟ್ಟಡಕ್ಕೆ ಮಾತ್ರ ಆಯ್ಕರ್ ಅದು ಹಿಂದಿ ಶಬ್ದ ಅಲ್ಲ ಇನ್ನು ವಿಚಾರ ಮಾಡಿ ಸಂಸ್ಕೃತ ಶಬ್ದ ಆ ಆಯ್ಕರ್ ಅವನೊಂದು ಸಂಸ್ಕೃತ ಶಬ್ದ ಹಾಗಾದರೆ ಆಯ ಅಂದರೆ ಇನ್ಕಮ್ ತಾನೇ ಪೂಜ್ಯ ಪೂಜ್ಯರೇ ಆಯ ಬನ್ನಿ ಯಾಕೆ ಅಂತ ಕೇಳಿರ್ತಾರೆ ಅದು ಪೂಜ್ಯಾಯ ಪೂಜ್ಯರಾದ ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರ ಒಂದು ಅರ್ಥ ಉಂಟಲ್ಲ ಎಲ್ಲ ಸಂಬೋಧನೆ ಅವರನ್ನು ಕುರಿತು ಸಂಬೋಧನೆ ಮಾಡುವುದು ಕರೆಯುವುದು ನಾವು ಪೂಜ್ಯರೇ ಅಂತ ಕರೆಯುವುದು ಏನೋ ಅಂತ ಹೇಳುವುದು ಬನ್ನಿ ಅಂತ ಹೇಳುವುದು ಪೂಜ್ಯ ಆಯ ಪೂಜ್ಯಮಯ ಪೂಜ್ಯ ಆಯ ಬಂದ್ರಪ್ಪ ಅಂತ ಯಾಕೆ ಅಂತ ಕೇಳಿದ್ರು ಮಕ್ಕಳಿಗೆ ಮನೆಯಲ್ಲಿ ಮಕ್ಕಳಿಗೆ ಮತ್ತೆ ಪತ್ನಿಗೆ ಉಪದೇಶ ಏನು ಮಾಡಿದ್ರು ತೆಗೊಳ್ಳುವ ಹಂತದಲ್ಲಿ ಇಲ್ಲ ತಪ್ಪು ಮಾಡ್ತಾ ಇದ್ದಾರೆ ಅದು ಅವಳದ್ದು ಮಾತ್ರ ಆಗಬೇಕಾಗಿಲ್ಲ ಇವನು ಆಗ್ಬೋದು ತಪ್ಪು ಮಾಡ್ತಾ ಇದ್ದಾರೆ ನಾವು ಉಪದೇಶ ಮಾಡಿದ್ದೆ ಅದನ್ನು ಕೇಳಿಸಿಕೊಳ್ಳುವ ಹಂತದಲ್ಲಿ ಇಲ್ಲ ಅವಾಗ ಏನು ಮಾಡಬೇಕಾಗುತ್ತೆ ನಾವು ಮೂರನೇ ವ್ಯಕ್ತಿಯಿಂದ ಉಪದೇಶ ಮಾಡಿಸಬೇಕಾಗುತ್ತೆ ಒಂಚೂರು ಬುದ್ಧಿ ಹೇಳಿ ಮಗನಿಗೆ ಸಾಮಾನ್ಯವಾಗಿ ಸ್ವಾಮಿಗಳು ನಮ್ಮ ಮನೆಗೆ ಬಂದರೆ ಮಗು ಸ್ವಲ್ಪ ತುಂಟಾಟ ಮಾಡ್ತಾ ಇದ್ದರೆ ಅವಾಗ ಅಪ್ಪ ಮನೆ
ಮಗುವನ್ನು ತೋರಿಸಿ ತುಂಬ ಸಿಟ್ಟು ಸ್ವಾಮಿ ಅಂತ ಅಪ್ಪಮ್ಮ ಸಿಟ್ಟಲ್ಲಿ ತುಂಬ ಸಿಟ್ಟು ಸ್ವಾಮಿ ಈ ಮಗುವಿಗೆ ಸ್ವಲ್ಪ ಹೇಳಿ ಉಪದೇಶ ಮಾಡಿ ಏನಂತ ಅಪ್ಪಮ್ಮ ಮಾಡುವ ಉಪದೇಶ ಸಾಲಿಲ್ಲ ಅಂತ ಅವನ ಮತ್ತೊಬ್ಬತ್ತು ಉಪದೇಶ ಮಾಡಿಸಬೇಕಾಗುತ್ತೆ. ತನ್ನ ಮಕ್ಕಳ ಕುಂದ ತಾನೇ ಕೇಳುವುದಕ್ಕೆ ಮನ್ನಾದಿ ನಾಚಿ ಮಹಾಲಕ್ಷ್ಮಿ ನಮ್ಮ ಮಕ್ಕಳ ದೋಷವನ್ನು ಇನ್ನೊಬ್ಬರ ಮುಂದೆ ನಾವೇ ಹೇಳುವುದ, ನನ್ನ ಮಗ ಸರಿ ಇಲ್ಲ ಅಂತ ನಾವೇ ಹೇಳುವುದ? ಹಾಗಾದರೆ ಮಗ ನಮ್ಗೆ ಏನು ಮಾಡಬೇಕು? ನಾವು ಸರಿ ಮಾಡಬೇಕು. ಪತ್ನಿಯನ್ನು ಅಥವಾ ಪತಿಯನ್ನು ನಾವೇನು ಮಾಡಬೇಕು? ನಾವೇ ಸರಿ ಮಾಡಬೇಕು. ನಮ್ಮ ಮನೆಯ ಜಗಳ ಮನೆಯ ಒಳಗೇನೆ ಇರಬೇಕು ವಿನಃ ಬಾಯಿ ದಾಟಿ ಹೊರಗೆ ಬರ್ಬೇಕು. ಅದು ಕೃಷ್ಣ ಮತ್ತು ಯಶೋಧೆಯರ ಜಗಳ ಅಲ್ಲ. ಅವರಿಬ್ಬರ ಜಗಳ ಆದರೆ ಮನೆ ಬಾಟಿ ದಾಟಿಕೊಂಡು ಹೊರಗೆ ಬಂದಿತ್ತು. ಎಲ್ಲ ರಸ್ತೆ ಕೂತು ಅವರದ್ದೇ ಜಗಳ. ಆ ಮಗನನ್ನು ಹಿಡಿಬೇಕು ಅಂತ ಅಮ್ಮ ಹಿಂದಿನಿಂದ ಒಂದು ಪುಟ್ಟ ಹಗ್ಗ ಹಾಕಿಕೊಂಡು ಓಡಿಕೊಂಡು ಬರೋದು. ಊರಿಡೀ ಆಯಿತು. ಆ ತಾಯಿ ಮಗನ ಜಗಳ ಊರಿಡೀ ಆಯಿತು. ಅದು ಶೋಭೆ ಅಲ್ಲ, ನಮಗೆ ಶೋಭೆ ಅಲ್ಲ, ದೇವರಿಗೆ ಶೋಭೆ. ದೇವರಿಗೆ ಮತ್ತು ಯಶೋಧೆಗೆ ಶೋಭೆ, ನಮಗೆ ಶೋಭೆ ಅಲ್ಲ. ಆದರೆ ನಮ್ಮ ಜಗಳ ನಮ್ಮ ಮನೆಯಲ್ಲಿ ಇರಬೇಕು. ನಮ್ಮ ಮನೆಯವರಿಗೆ ತಪ್ಪು ಮಾಡಿದಂತಹ ವ್ಯಕ್ತಿಗಳಿಗೆ ನಾವು ಉಪದೇಶ ಮಾಡಿದಾಗ ಆ ಉಪದೇಶ ಅವರಿಗೆ ಏನಾಗಬೇಕು? ಪೂರ್ಣ. ನಮ್ಮ ಉಪದೇಶದಿಂದಲೇ ನಮ್ಮ ಮಕ್ಕಳು ಅಥವಾ ನಮ್ಮ ಹೆಂಡತಿ ಅಥವಾ ನಮ್ಮ ಗಂಡ ನಮ್ಮ ಉಪದೇಶದಿಂದಲೇ ಅವರು ತಿದ್ದಿಕೊಳ್ಳತಕ್ಕಂಥ ಪ್ರಸಂಗ ಬರಬೇಕು. ಅಷ್ಟು ಶ್ರೇಷ್ಠವಾದ ಉಪದೇಶ ನಮ್ಮದು ಆಗಬೇಕು. ಯಾರೇ ಪೂರ್ಣರಾಗಿ ಪೂಜ್ಯರಾಗಿ ಬನ್ನಿ, ಪೂರ್ಣನಾದ ಶ್ರೇಷ್ಠನನ್ನು ಇಟ್ಟುಕೊಂಡವರಾಗಿ ಬನ್ನಿ. ಪೂರ್ಣವಾದ ಶ್ರೇಷ್ಠವಾದ ಯಾವುದು ಮಾತು, ಶ್ರೇಷ್ಠವಾದ ಯಾವುದು ಉಪದೇಶ. ಆ ಉಪದೇಶ ಏನಿರಬೇಕು? ಶ್ರೇಷ್ಠವಾಗಿರಬೇಕು, ಒಳ್ಳೆಯ ಉಪದೇಶ ಆಗಿರಬೇಕು. ನಮ್ಮ ಉಪದೇಶನೇ ಸಾಕಾಗಬೇಕು. ನಮ್ಮ ಉಪದೇಶದಿಂದಲೇ ಮಗು ತಿದ್ದಿಕೊಳ್ಬೇಕು. ನಮಗೇನೇ ತೋರ್ಬೇಕು, ಅಬ್ಬ ನನ್ನ ಉಪದೇಶ ಇವತ್ತು ಸಾರ್ಥಕ ಆಯಿತು, ನಾನು ಉಪದೇಶ ಮಾಡಿದ್ದಕ್ಕೆ ನನ್ನ ಮಗು ಇವತ್ತು ಚೆನ್ನಾಗಿ ಕೇಳಿದೆ, ಮಗು ಪೂರ್ಣವಾಗಿ ಬದಲಾವಣೆಗೊಂಡಿದೆ. ಮಗು ಪೂರ್ಣವಾಗಿ ಬದಲಾವಣೆಗೊಳ್ಳಬೇಕು ಅಂತಾದರೆ, ಹೆಂಡತಿ ಅಥವಾ ಗಂಡ ಪೂರ್ಣವಾಗಿ ಬದಲಾವಣೆಗೊಳ್ಳಬೇಕು ಅಂತಾದರೆ ನಮ್ಮ ಮಾತು ಕೂಡ ಪೂರ್ಣವಾಗಿ ಇರಬೇಕು. ಆದ್ದರಿಂದ ಇಂತಹ ಪ್ರಸಂಗ ನಮ್ಮ ಜೀವನದಲ್ಲಿ ಬಂದಾಗ, ನಮ್ಮ ಮನೆಯಲ್ಲಿ ಬಂದಾಗ ಮಗು ಎಷ್ಟು ಓದಬೇಕು ಅಷ್ಟು ಓದ್ತಾ ಇಲ್ಲ. ಆ ಮಗುವಿನ ಬುದ್ಧಿಮತ್ತ ಮಾತ್ರ ಭಾರಿ ಉಂಟು, ಅಷ್ಟು ಓದ್ತಾ ಇಲ್ಲ, ಅಷ್ಟು ಅಂಕ ಮಗುವಿಗೆ ಬರ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ರಾಯರೇ ಪೂಜ್ಯರಾಗಿ ಎನ್ನ ಮಗುವಿನಲ್ಲಿ ಸನ್ನಿಹಿತರಾಗಿ ಪೂರ್ಣವಾದ ಶ್ರೇಷ್ಠತ್ವ ಅವನಿಗೆ ಬರುವುದಕ್ಕೋಸ್ಕರ ಅವನ ತಾಕತ್ತು ಏನುಂಟು, ಅವನ ಯೋಗ್ಯತೆ ಏನುಂಟು, ಆ ಯೋಗ್ಯತೆಗೆ ಅನುಗುಣವಾಗಿ ಅವ ತರಗತಿಯಲ್ಲಿ ಇರಬೇಕು. ಆ ರೀತಿಯಲ್ಲಿ ಅವ ಆಗುವುದಕ್ಕೋಸ್ಕರ ನೀವು ಪೂಜ್ಯರಾಗಿ ಬನ್ನಿ. ಪೂರ್ಣವಾದ ಜಾಯಾನ್, ಪೂರ್ಣವಾದ ಶ್ರೇಷ್ಠತ್ವವನ್ನು, ಶ್ರೇಷ್ಠತ್ವ ಉಂಟು ನಮ್ಮ ಮಗುವಿಗೂ ಕೂಡ. ಎಷ್ಟು ಶ್ರೇಷ್ಠತ್ವ ಉಂಟು? ಒಂದು ವೇಳೆ 15 ಅಂಕ ಪಡೆದವನಿಗಿಂತ ವಾಸಿಯಾಗಿ 20 ಅಂಕ. ಆದರೆ ಅವನ ಯೋಗ್ಯತೆಗೆ ಹೇಳಿದ್ದಷ್ಟು ಅಂಕ, ಅವನ ತಾಕತ್ತು ಇನ್ನೂ ಉಂಟಲ್ಲ, ಇನ್ನೂ ಹೆಚ್ಚಿನ ಅಂಕವನ್ನು ಪಡೆಯುವ ತಾಕತ್ತು ಅವನಿಗೆ ಉಂಟಲ್ಲ. 10ನೇ ತರಗತಿ ತನಕ ಓದ್ತಿರ್ಬೇಕು ಅಂತಂದರೆ ಚೆನ್ನಾಗಿ ಅಂಕ ಪಡಿತಾ ಇದ್ದ. ಯಾವಾಗ 10ನೇ ತರಗತಿ ಮುಗಿಸಿ ಮತ್ತೆ PU ಅದಕ್ಕೆ ಯಾವಾಗ ಪ್ರವೇಶ ಮಾಡಿದ್ನೋ ಆವಾಗ ಬುದ್ಧಿ ಮತ್ತೊಂದು ಕಡೆ ಪ್ರವೇಶ ಮಾಡಲಿಕ್ಕೆ ತೊಡಗಿಸಿ. ಆವಾಗ ಏನಾಯಿತು? ಓದಿನ ಕಡೆ ಕಮ್ಮಿ, ನಮ್ಮ ಮನಸ್ಸು ಸುಮ್ಮನೆ ತಮಾಷೆಗೆ ಹೇಳ್ತೇನೆ. ಕಣ್ಣು ಸಂಯೋಗ, ಕಣ್ಣು ಪುಸ್ತಕ ಸಂಯೋಗಕ್ಕೆ ಬಾಧಕ. ಇನ್ನೊಂದು ಮಾತು, ಅದು ಅರ್ಥ ಆದರೆ ಒಳ್ಳೆಯದು, ಆಗದಂತೆ ಒಳ್ಳೆಯದು ಅಂತ ಒಂದು ಮಾತು. ಕಣ್ಣು ಸಂಯೋಗ ಅಂದರೆ ಕಣ್ಣು ನೋಡಿಕೊಳ್ಳುವುದು, ಕಣ್ಣು ಪುಸ್ತಕ ನೋಡಲಿಕ್ಕೆ ಬಾಧಕ ಅಂತ ಹೇಳ್ಬಿಟ್ಟು ಆ PUಗೆ ಬಂದಂತಂದ್ರೆ 10ನೇ ತರಗತಿ ದಾಟಿಕೊಂಡು 11ನೇ ತರಗತಿಗೆ ಮಗು ಬಂತು ಅಂತಂದ್ರೆ ಆವಾಗ ಕಣ್ಣು ಪುಸ್ತಕ ನೋಡೋದು ಕಮ್ಮಿ ಮಾಡುತ್ತಾ ಇನ್ನೊಂದು 2 ಕಣ್ಣನ್ನು ನೋಡಿ ಎಲ್ಲಿ ಉಂಟು ಅಂತ ಹುಡುಕಿಕೊಂಡು ಹೋಗುವುದು. ಅದಕ್ಕೆ ಚಕ್ಷು ಸಂಯೋಗ, ಚಕ್ಷು ಪುಸ್ತಕ ಸಂಯೋಗಕ್ಕೆ ಬಾಧಕ ಅಂತ ಹೇಳಿಕೊಂಡು ಇದರ ಸಂಸ್ಕೃತದ ಒಂದು ಮಾತು. ಹಾಗಾದ್ರೆ ಏನಾಯಿತು? ಆ ಮಗುವಿನಲ್ಲಿ ತಾಕತ್ತು 10ನೇ ತರಗತಿ ತನಕ ಮಗು ಚೆನ್ನಾಗಿ ಓದ್ತಾ ಇತ್ತು. ಪೂರ್ಣವಾಗಿ ಪಡಿಬೇಕಾಗಿರ್ತಕ್ಕಂಥ ಅಂಕವನ್ನು ಪಡೆದು ಮಗು ತರಗತಿಯಲ್ಲಿ ಶ್ರೇಷ್ಠವಾಗಿತ್ತು. ಪೂರ್ಣವಾದ ಅಂಕವನ್ನು ಪಡೆದು ಜಾಯಾನ್ ಶ್ರೇಷ್ಠವಾಗಿತ್ತು, ಪೂರ್ಣವಾಗಿ ಜಾಯಾನ್ ತರಗತಿಯಲ್ಲಿ ಆಗಿತ್ತು. 11ನೇ ತರಗತಿ ಬಂತು ಅಂತಂದ್ರೆ ಮತ್ತೆ ಓದು ಕಮ್ಮಿಯಾಗಿ ಮಗುವಿಗೆಲ್ಲೋ ಆವಾಗ ರಾಯರನ್ನು ಬೇಡಿಕೊಳ್ಳುವುದು, ರಾಯರೇ ಪೂಜ್ಯರಾಗಿ ನೀವು ನನ್ನ ಮಗುವಿನಲ್ಲಿ ಸನ್ನಿಹಿತರಾಗಿ. ಇಲ್ಲಿ ಎಂತಹ ಪ್ರಸಂಗ ಬಂದರೂ ಕೂಡ
ಎಷ್ಟೇ ವಯಸ್ಸಿಗೆ ಬಂದರೂ ಕೂಡ ನನ್ನ ಮಗು ತನ್ನ ಯೋಗ್ಯತೆಗೆ ಅನುಗುಣವಾಗಿ, ತಾಕತ್ತಿಗೆ ಅನುಗುಣವಾಗಿ ತಾನು ಬೆಳೆಯುವಂತೆ ಆಗಲಿ. ಪೂರ್ಣ ಜಾಯ ಪೂಜ್ಯ ಈ ರೀತಿಯಲ್ಲಿ ರಾಯರೇ ನನ್ನಲ್ಲಿ ಬಂದು ಸನ್ನಿಹಿತರಾಗಿ. ಲೌಕಿಕವಾಗಿ ಆಯ್ತಲ್ಲ, ಆಧ್ಯಾತ್ಮಿಕವಾಗಿ ನೋಡೋದಾದರೂ ಕೂಡ ಒಂದೊಂದು ಸಂದರ್ಭದಲ್ಲಿ ಏನಾಗುತ್ತೆ, ನಮಗೆ ಓದಬೇಕು ಅಂತ ಮನಸ್ಸಿರುತ್ತೆ, ವಾತಾವರಣ ಇರುವಾಗ ವಾತಾವರಣ ಇರುತ್ತೆ, ಓದಲಿಕ್ಕೆ ಮನಸ್ಸಾಗುವಾಗ. ಹಾಗಾದ್ರೆ ಏನು ಬಂತು, ಏನೋ ಪೂರ್ಣತೆಯಲ್ಲಿ ಕೊರತೆ ಬಂತು ಅಂತ ಅರ್ಥ, ನ್ಯೂನತೆ ಬಂತು ಅಂತ ಅರ್ಥ ಅಲ್ವೋ. ಅದಕ್ಕೆ ರಾಯರನ್ನು ಪೂಜ್ಯರೇ ಪೂಜ್ಯರೇ ಅಂತ ರಾಯರನ್ನು ಪ್ರತಿ ದಿವಸ ನಾವು ಉಪಾಸನೆ ಮಾಡೋಣ. ಎಲ್ಲಿ ಯೋಗ್ಯತೆ ಇದ್ದು ಶ್ರೇಷ್ಠತ್ವ ಬರಲಿಕ್ಕೆ ಜಾಯತ್ವ ಶ್ರೇಷ್ಠತ್ವ ಬರಲಿಕ್ಕೆ ಯೋಗ್ಯತೆ ಇದ್ದು ಎಲ್ಲಿ ಬರಲಿಲ್ಲವೋ, ಆದ್ರಲ್ಲೇ ಪೂರ್ಣ ಆಗಲಿಲ್ಲವೋ ಅಂತ ಸಂದರ್ಭದಲ್ಲಿ ಸ್ಥಳದಲ್ಲಿ ಪೂರ್ಣತ್ವವನ್ನು ನಮಗೆ ಕೊಡುವುದಕ್ಕೋಸ್ಕರ ಪೂರ್ಣವಾದ ಶ್ರೇಷ್ಠತ್ವ, ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಪೂರ್ಣವಾದ ಶ್ರೇಷ್ಠತ್ವವನ್ನು ಕೊಡುವುದಕ್ಕೋಸ್ಕರ ರಾಯರೇ ನೀವು ಪೂಜ್ಯರಾಗಿ ಎನ್ನಲ್ಲಿ ಸನ್ನಿಹಿತರಾಗಿ ಅಂತ ಹೇಳಿಕೊಂಡು ನಾವು ಭಗವಂತನ ಆರಾಧನೆ ಮಾಡಬೇಕು ಅಂತ ದೇಶದ ಬಗ್ಗೆ ಆರಾಧನೆ ಮಾಡೋಣ. ರಾಯರೇ ನೀವು ಪೂಜ್ಯರಾಗಿ ನಮ್ಮ ದೇಶದಲ್ಲಿ ಸನ್ನಿಹಿತರಾಗಿ ಅಂತ ಉಪಾಸನೆ ಮಾಡೋಣ. ಯಾಕೆ ಶ್ರೇಷ್ಠತ್ವ ಬರಲಿಕ್ಕೆ ಯೋಗ್ಯತೆ ಉಂಟು ನಮ್ಮ ದೇಶಕ್ಕೆ, ವಿಶ್ವಗುರು ಆಗಲಿಕ್ಕೆ ಬೇಕಾದ ಯೋಗ್ಯತೆ ನಮ್ಮ ದೇಶಕ್ಕೆ ಉಂಟು. ಬ್ರಿಟಿಷರು ಹೋಗಿ 75 ವರ್ಷ ಆಯಿತು, ಸ್ವಾತಂತ್ರ್ಯ ಸಿಕ್ಕಿ 11 ವರ್ಷ. ಬ್ರಿಟಿಷರು ಹೋಗಿದ್ದಾರೆ. 75 ವರ್ಷದ ಮೊದಲೇ ಬ್ರಿಟಿಷರನ್ನು ಓಡಿಸಿದ್ದೇವೆ ನಾವು, ಬಿಳಿ ಮುಖದವರನ್ನು ಓಡಿಸಿದ್ದೇವೆ. ಆಚೆ ಬಾಗಿಲಿಂದ ಬಿಳಿ ಮುಖದವರನ್ನು ಓಡಿಸಿದ್ದು, ಈಚೆ ಬಾಗಿಲಿಂದ ಬಿಳಿ ಮುಖದವರನ್ನು ಒಳಗೆ ತಂದರು. ಅವಳ ಕೈಯಲ್ಲಿ ಪುನಃ ದೇಶವನ್ನು ಕೊಟ್ಟು ನಮ್ಮನ್ನು ಕಾಪಾಡೋದು. ಈ ಸಂದರ್ಭದಲ್ಲಿ ನನ್ನ ಗುರುಗಳನ್ನು ಪ್ರತಿಜ್ಞೆ ಮಾಡಿಕೊಂಡು ವಿಭುದೇಶಕ್ಕೆ ಭಾರಿ ಧೈರ್ಯ ವಿಭುದೇಶಕ್ಕೆ ಇರ್ತದೆ. ಅದೇ ಧೀರಂ ಅಧೀನ ಭಾಷಣ. ನಾನು ಪ್ರತಿನಿತ್ಯವನ್ನು ನೆನೆಸಿಕೊಳ್ಳುವುದು ಧೀರಂ ಅಧೀನ ಭಾಷಣ. ಮುಲಾಜಿಲ್ಲದೆ ಮಾತಾಡುವುದು ನನ್ನ ಗುರುಗಳು. ಇದೇ ಇಲ್ಲದೆ ಕಾಟ ಸುಮಾರು ವರ್ಷ 10 ವರ್ಷ ಇತ್ತ ನಮ್ಮ ದೇಶಕ್ಕೆ. ಬಿಳಿ ಮುಖ ಬಂದ ಮೇಲೆ ಅದಕ್ಕಿಂತ ಮೊದಲು ಇತ್ತು ತಾನೆ, ಟೊಪ್ಪಿದ್ದಿತ್ತು, ಮಧ್ಯದಲ್ಲಿ ಬಂದು ಏನೋ ಬೇರೆಯವರು ಬಂದರು, ಅವರು ಉಳಿಸಿಕೊಳ್ಳಲಿಲ್ಲ. ಶಾಸ್ತ್ರಿ ಬಂದರು, ಉಳಿಸಿಕೊಳ್ಳಲಿಲ್ಲ, ಅಳಿಸಿಬಿಟ್ಟರು ಬಂದಂಥ ಶಾಸ್ತ್ರಿಯನ್ನು, ಮತ್ತೊಬ್ಬರ ಮೇಲೇನೋ ಮಾಡಿ. ಆವಾಗ ಚುನಾವಣೆ ಎಲ್ಲ ಆಯಿತು. ಈ ಇದರದ್ದೇ ಕಾಟ ಶುರುವಾಯಿತು. ಈಗಲೂ ನಮ್ಮಲ್ಲಿ ಚಾರಿಟಿಯಲ್ಲಿ ಉಂಟು. ಏನಂತ ಯಾತ್ರೆಗೆ ಕರ್ಕೊಂಡು ಹೋದಾಗ ಹೀಗೆ ಅಟ್ಟದಲ್ಲಿ ಕೋಣೆಯ ವ್ಯವಸ್ಥೆ ಅಂದರೆ ಯಾತ್ರೆಗಳು ಶುರು ಮಾಡಿದೆ. ಅಟ್ಟ ಹತ್ತಲಿಕ್ಕೆ ನನ್ನ ಕೈಯಿಂದ ಆಗೋಲ್ಲ. ನಾನೊಮ್ಮೆ ಕರ್ಕೊಂಡು ಹೋಗಿದ್ದೆ. ಹೀಗೆ ನಮ್ಮಲ್ಲಿ ಯಾತ್ರೆಗೆ ಬರುವುದೇ ಸುಮಾರು 70 ದಾಟಿದ ಮೇಲೆ. ಯಾಕೆ ಕರ್ಕೊಂಡು ಹೋದವರಿಗೆ ನಿದ್ದೆ ಗಿಳಿಸಿ ಅಟ್ಟದಲ್ಲಿ ಕೋಣೆ. ಅವರು ಸ್ವಾಮಿ ಅಟ್ಟ ಹಾಕಲಿಕ್ಕೆ ನನ್ನ ಕೈಯಿಂದ ಆಗೋಲ್ಲ. ನಾನಿಂದ ಕೈಯಿಂದ ಆಗಿದ್ರೆ ಕಾಲಿಂದ ಒಂದು ಹೇಳೋದೊಂದು ಚಾಲ್ತಿ ಉಂಟ. ನನ್ನ ಕೈಯಿಂದ ಆಗೋಲ್ಲ. ಬರ್ತೇನೆ ಅಂತೇಳಿ ಕೈ ಕೊಡಬೇಡ, ಭಾರಿ ಮಾತಾಡ್ತೀಯ, ಒಂದು ಕೈ ನೋಡಿಯೇ ಬಿಡ್ತೇನೆ. ಎಲ್ಲ ಕಡೆ ಕೈದ್ದೇ ಕಾಟ, ಎಲ್ಲ ಕಡೆ ಕೈಯೇ ಇರುವುದು. ಹಾಗೆ ಅದು ಏನು 3ನೇ ಕುರ್ಚಿಯ ಸಮೀಪ ಬಂತು ಅಂತಾಯಿತು. ಆವಾಗ ನನ್ನ ಗುರುಗಳು ಒಂದು ಪ್ರತಿಜ್ಞೆ ಮಾಡಿಬಿಟ್ಟು, ಏನಾದರೂ ಬಿಳಿ ಮುಖದ ಹೆಣ್ಣು ಮಗಳು ಪ್ರಧಾನಿ ಸ್ಥಾನದಲ್ಲಿ ಕೂತ್ರೆ ನಾನು ದೇಶ ಬಿಟ್ಟು ಹೋಗ್ತೇನೆ ಅಂತ ಗುರುಗಳು ಓಪನ್ ಆಗಿ ಪ್ರತಿಜ್ಞೆ ಮಾಡಿ, ಓಪನ್ ಆಗಿ ಚಾಲನೆ ಮಾಡಿ. ಎಲ್ಲ ಪತ್ರಿಕೆಯಲ್ಲಿ ಬಂತು. ಏನು ಕೆಲವರು ಗುರುಗಳನ್ನು ಬೈದು ಬರೆದು, ಗುರುಗಳನ್ನ ನನ್ನ ಬೈದು ಬರೀಲಿ, ಏನು ಬೇಕಾದರೂ ಮಾಡಿ. ಬೈಯತಕ್ಕಂಥ ಮಧ್ವಾಚಾರ ಕಾಲದಲ್ಲಿ ಮಧ್ವಾಚಾರನ್ನೇ ಬೈದವರು ಇದ್ದಾರಂತೆ, ಕೃಷ್ಣನನ್ನೇ ಬೈದವರು ಇದ್ದಾರಂತೆ. ಕೃಷ್ಣ ಮಧ್ವಾರ ಮುಂದೆ ನಾನೇ ಜುಜುಲಿ, ಅದನ್ನು ಎಷ್ಟು ಬೇಕಾದ್ರೂ ಬೈದು ಅಂತೂ ನಾನು ದೇಶ ಬಿಟ್ಟು ಹೋಗ್ತೇನೆ ಅಂತ ಸುಮಾರು ನನ್ನ ಬಳಿಗೆ ಬಂದರು. ಸ್ವಾಮಿ, ನಾಳೆ ಪ್ರಧಾನಿಯನ್ನು ಆರಿಸುವ ಕಾರ್ಯಕ್ರಮ, ಸ್ವಾಮಿ ಅವಳು ಬಂದು ಕುರ್ಚಿಯಲ್ಲಿ ಕೂತ್ರೆ ನಾನು ನಂಬಿದ ಪ್ರಾಣದೇವರು ನನ್ನನ್ನು ಬಿಡೋಲ್ಲ ಅಂತ. ಪರ್ಯಾಯ ಸಮಯ, ನಮ್ಮದೇ ಪರ್ಯಾಯ ಸಮಯ ಇತ್ತು. 88-90 ಆ ಸಮಯದಲ್ಲಿ ನಡೆದಂಥ ಘಟನೆ ಇದು. ಪ್ರಾಣದೇವರನ್ನು ನಂಬಿದ್ರೆ ಪ್ರಾಣದೇವರು ಕೈ ಬಿಡೋಲ್ಲ. ಹಾಗೆ ಏನಾಯಿತು, ಅವಳು ಬದಿಗೆ ಸರಿದ್ರು.
ಬದಿಗೆ ಸತ್ತು ಸೈಲೆಂಟ್ ಮೊಬೈಲ್ ಬಂದು ಕೂತಿದ್ರು. ಅವರ ಹೆಸರೇ ಮೌನ ಸಿಂಗ್. ಅವರ ಹೆಸರೇ ಮನಸ್ಸಿಗೆ ಮೋಹನ ಸಿಂಗ್. ಮನಮೋಹನ್ ಸಿಂಗ್ ಬಂದು ಕೂತರು. ನಾನು ಯಾಕೆ ಹೇಳಿದ್ದೆ ಇದನ್ನು ಅಂತಂದರೆ, ನಮ್ಮ ದೇಶ ವಿಶ್ವಗುರು ಆಗಲಿಕ್ಕೆ ಇದರಲ್ಲಿ ಎರಡು ಸಂದೇಹ. ಒಂದು, ವಿಶ್ವಗುರು ಆಗಲಿಕ್ಕೆ ಬೇಕಾದಂಥ ಯೋಗ್ಯತೆ ಉಂಟು. ಇನ್ನೊಂದು, ದೇವರನ್ನು ನಂಬಿದ್ರೆ ದೇವರು ಖಂಡಿತ ಕೈ ಬಿಡೋಲ್ಲ. ಒಮ್ಮೆ ಅವರ ಕೈಗೆ ಕೊಟ್ಟು ನೋಡಿ ಆಯಿತು, ದೇವರನ್ನು ಒಮ್ಮೆ ಕೊಟ್ಟು ನೋಡಿ ಆಯಿತು. ಅವರು ಹೇಗೆ ಅಂತ ಅವರು ದೋಚಲಿಕ್ಕೆ ಬಂದದ್ದು ವಿನಃ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಅದರಿಂದ ಇನ್ನೊಮ್ಮೆ ಅವರ ಕೈಗೆ ಸಿಗದಂತೆ ನೋಡಿಕೊಳ್ತೇನೆ ಅಂತೇಳಿ ಕೃಷ್ಣ ಮತ್ತೆ ಪ್ರಾಣದೇವರು ಇಬ್ಬರು ಕೂಡ ಸಂಕಲ್ಪ ಮಾಡಿದ್ರೆ ಎರಡನೇ ಸಲ ಬಿಳಿ ಮುಖದವರು. ಬಿಳಿ ಮುಖ ಅಂದ್ರೆ ಭಾರತೀಯ ಬಿಳಿ ಮುಖ ಅಂದ್ರೆ ಅಡ್ಡಿಲ್ಲ. ಇದು ಎಂತ ಬಿಳಿ ಮುಖ ಗೊತ್ತಾ? ನೀರು ಖಾಲಿ ಆದ್ಮೇಲೆ ಆಕಾಶದಲ್ಲಿ ಮೋಡ ಇರುತ್ತಲ್ಲ, ಆ ಬಿಳಿ ಮುಖ. ನಮಗೆ ಹಂಡಿಯಲ್ಲಿ ಅದಕ್ಕೊಂದು ಒಳ್ಳೆಯ ಉದಾಹರಣೆ. ದೋಸೆ ಹಾಕುವಾಗ ಆ ದೋಸೆ ಹಂಚಿರುತ್ತಲ್ಲ, ಎಲ್ಲ ಕಡೆಯೂ ಕೂಡ ಒಂದೇ ರೀತಿಯಾದ ಬೆಂಕಿ ಇರಬೇಕು. ಅಕಸ್ಮಾತ್ ಒಂದು ಕಡೆ ಬೆಂಕಿ ಜಾಸ್ತಿ ಆಗಿ ಮತ್ತೊಂದು ಕಡೆ ಬೆಂಕಿ ಕಮ್ಮಿ ಆದರೆ, ಎಲ್ಲಿ ಬೆಂಕಿ ಕಮ್ಮಿ ಆಯಿತು ಅಲ್ಲಿ ದೋಸೆ ಬಣ್ಣ ಒಂದು ಬಿಳಿ ಇರುತ್ತಾ. ನಮ್ಮಲ್ಲಿ ಗೊಳ್ಚಟ್ಟಾಂಗ ಅಂತ ನಾನು ಹೇಳ್ತೇವೆ, ನಮ್ಮ ಹಳ್ಳಿ ಭಾಷೆ. ಇದು ಆ ಬಿಳಿ ಯಾರಿಗಾದ್ರೂ ಬೇಕಾ? ಯದ್ಯಪಿ ಹಿಟ್ಟು ರುಬ್ಬಿದಾಗ ಇದ್ದಂಥ ಬಿಳಿ ಬಣ್ಣ ಬೇಕು, ಆದರೆ ದೋಸೆ ಹಂಚೆಯಲ್ಲಿ ಕೊಯ್ದಾಗ ಮೇಲೆ ಸರಿಯಾದ ಬೆಂಕಿ ಇಲ್ಲದೆ ಅಲ್ಲಿ ಒಂಚೂರು ಬೆಂದನಿರುತ್ತಲ್ಲ, ಆ ಬಿಳಿ ಯಾರಿಗೂ ಬೇಡ. ಅದೇ ರೀತಿ ನಮಗೆ ಭಾರತೀಯ ಬಿಳಿ ಬೇಕು, ಆದರೆ ಮೋಡದ ಬಿಳಿ, ನೀರು ಆದಿದ ಮೋಡದ ಬಿಳಿ ಸುತರಾಂ ನಮಗೂ ಬೇಡ. ಅಲ್ವಾ? ಏನು ಸಂದೇಶ? ಒಂದು, ದೇವರನ್ನು ನಂಬಿದ್ರೆ ಖಂಡಿತ ನಮ್ಮ ದೇವರು ನಮ್ಮನ್ನು ಬಿಟ್ಟು ಹಾಕೋಲ್ಲ ಅಂತ ಹೇಳಿಕೊಂಡು, ಅದು ನಮ್ಮ ದೇಶಕ್ಕೆ ವಿಶ್ವಗುರು ಆಗಲಿಕ್ಕೆ ಬೇಕಾಗಿರತಕ್ಕಂಥ ಯೋಗ್ಯತೆ ಉಂಟಲ್ಲೋ, ಅಷ್ಟು ಧರ್ಮವನ್ನು ನಮ್ಮ ದೇಶ ಪ್ರಪಂಚಕ್ಕೆ ಕೊಟ್ಟಿದೆ ಅಲ್ಲೋ. ಆದ್ರೇನು ಮಾಡೋಣ? 75 ವರ್ಷದಲ್ಲಿ ಯೋಗ್ಯತೆ ಪೂರ್ಣ ಆಗಲೇ ಇಲ್ಲ. ಯಾಕೆ ಪೂರ್ಣ ಆಗಲಿಕ್ಕೆ ಬಿಟ್ಟಿಲ್ಲ? ಹಿಂದೂಗಳನ್ನೇ ಟೆರರಿಸ್ಟ್ ಅಂತ ಬಿಂಬಿಸುವ ಹಂತಕ್ಕೆ ಬಂದರು. ಅವಾಗ ದೇವರು ಆಲೋಚನೆ ಮಾಡಿದ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ, ಆವಾಗ ನಾನು ಬರ್ತೇನೆ, ಇಲ್ಲ ನನ್ನನ್ನು ತುಂಬಿಸಿ ಯಾರನ್ನಾದ್ರೂ ಕಳಿಸಿಕೊಡ್ತೇನೆ ಅಂತ. ತಾನು ಬರಲಿಕ್ಕೆ ಕಲಿಯುಗ ಬರೋಲ್ಲ, ಆದ್ದರಿಂದ ತನ್ನನ್ನು ತುಂಬಿಸಿ ಮೋದ ತೀರ್ಥರನ್ನು ಕಳಿಸಿಕೊಡ್ತ ನಮ್ಮ ದೇಶಕ್ಕೆ. ಈಗ ಏನಾಗುತ್ತೆ ಅಂತಂದ್ರೆ, ನಮ್ಮ ದೇಶದ ಯೋಗ್ಯತೆ ಇದ್ದುಕೊಂಡು ಆ ಪೂರ್ಣತ್ವವನ್ನು ಪಡೀತಾ ಇಡೀ ಪ್ರಪಂಚದಲ್ಲಿ ಜಾಯಾನ್ ಪೂಜ್ಯ ಪೂರ್ಣವಾದ ಶ್ರೇಷ್ಠತ್ವ. ನಿಮ್ಮ ಯಾವ ಟ್ರಂಪ್ ಬೈಡನ್ ಅವರು ಕೂಡ ಒಂದು ಸಂದರ್ಭದಲ್ಲಿ ಮೋದಿ ಎಲ್ಲಿದ್ದಾರೋ ಅಲ್ಲಿಗೆ ಓಡಿಕೊಂಡು ಬಂದು ಹಸ್ತದಾನ ಕೊಡುವ ಹಂತಕ್ಕೆ ನಮ್ಮ ದೇಶ ಬಂತು ಅಂತಂದ್ರೆ, ಇದು ಯಾವುದರ ತಾಕತ್ತು ಅಂತಂದ್ರೆ ನವರಾತ್ರಿಯಲ್ಲಿ ಉಪವಾಸದ ತಾಕತ್ತು. ಎರಡನೇದು ರಾಮದೇವರ ಪ್ರತಿಷ್ಠೆಗೆ 11 ದಿವಸ ಕೂಡಿರತಕ್ಕಂಥ ಉಪವಾಸದ ಸಾಮರ್ಥ್ಯ. ಆದ್ದರಿಂದ ರಾಯರನ್ನು ಪ್ರತಿ ದಿವಸ ಪೂಜ್ಯ 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 ಅಂತ ಉಪಾಸನೆ ಮಾಡೋಣ. ಎಲ್ಲಿ ಶ್ರೇಷ್ಠತ್ವ ಬರಲಿಕ್ಕೆ ಯೋಗ್ಯತೆ ಇದ್ದು ಅಲ್ಲಿ ಪೂರ್ಣತ್ವ ಬರಲಿಲ್ಲವೋ ಅದನ್ನು ತುಂಬಿಸಿಕೊಡತಕ್ಕಂಥ ತಾಕತ್ತು ರಾಘವೇಂದ್ರ ಸ್ವಾಮಿಗಳಿಗೆ ಉಂಟು. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳು ಪ್ರತಿ ದಿವಸ ಪೂಜ್ಯ ಆಯ ಪೂಜ್ಯ ಆಯ. ವೇದದಲ್ಲಿ ನಾವು ಇಡೀ ವೇದವನ್ನು ಓದಿಕೊಂಡು ಹೋಗುವಾಗ ಅಗ್ನಿ ಕೀಳೆ ಪುರೋಹಿತಂ ಯಜ್ಞಸ್ಯ ದೇವಂ ಋಗ್ವಿಜಂ ಹೇಳಿಕೊಂಡು ಅಗ್ನಿಯನ್ನು ಸ್ತೋತ್ರ ಮಾಡ್ತೇನೆ, ಪುರೋಹಿತವನ್ನು ಮಾಡತಕ್ಕಂಥದ್ದು ಹೀಗೆ ಅರ್ಥ ಉಂಟು. ನಿಜವಾಗಿ ವೇದದ ಕ್ರಮ ಏನಂತ ಗೊತ್ತಾ? ಒಂದೊಂದು ಶಬ್ದವು ಕೂಡ ದೇವರನ್ನು ಕರೆಯುವುದಂತೆ. ಅಗ್ನಿ ಚಲನೆ ಇಲ್ಲದವರಿಗೆ ಚಲನೆ ಕೊಡುವವನೇ ಅಂತ ಈ ರೀತಿ ಒಂದೊಂದು ಶಬ್ದವು ಕೂಡ ದೇವರನ್ನು ಸಂಬೋಧನೆ ಮಾಡಿ ಕರೆಯುತ್ತದೆ. ಅದೇ ರೀತಿಯಲ್ಲಿ ಪೂಜ್ಯಾಯ ರಾಘವೇಂದ್ರ ಎನ್ನತಕ್ಕಂಥ ಶ್ಲೋಕವನ್ನು ಕೂಡ ನಾವು ಹೇಳುವಾಗ ಸಂಬೋಧನೆ ಮಾಡಿ, ರಾಯರನ್ನು ಸಂಬೋಧನೆ ಮಾಡಿ, ರಾಯರೇ ಬಾ, ರಾಯರೇ ಬನ್ನಿ, ಬಾ ಅಂತ ಕರೆಯೋದು, ಬನ್ನಿ ಅಂತ ಕರೆಯೋದು, ಬಾ ಅಂತಲೇ ಕರೆದಲ್ಲಿಗೆ ಬರ್ಬೋದು ಅಂತ ಕರೆದಲ್ಲಿಗೆ ಬರುವ. ನಾನು ಮೋದಿಯನ್ನು ಹೇಳುವಾಗ, ಉಪನ್ಯಾಸ ಹೇಳುವಾಗ ಏಕವಚನದಲ್ಲಿ ನಾನು ಹೇಳುವುದು. ಯಾರೋ ಸುಮಾರು ಜನ ಬಂದು ಕೇಳಿದ್ರು, ಸ್ವಾಮಿ ಏನು ಹೇಳುವುದು ಒಳ್ಳೆಯದೇ ಹೇಳ್ತೀರಲ್ಲ, ಆದರೆ ಏಕವಚನಕ್ಕೆ ಒಂದು ಕರೀತೀರಿ, ಅದೇ ಒಂಚೂರು ನಾನಂತೆ
ಅವರ ಅಪ್ಪ ದೇವರಲ್ಲಿ ನಾನು ಏಕವಚನದಲ್ಲಿ ಕರೀತೇನೆ ಇದೇಮ್ಮ. ಮತ್ತೊಂದು ಹೇಳಿದೆ, ಎಲ್ಲಿ ನಮಗೆ ಪ್ರೀತಿ ಜಾಸ್ತಿಯೋ ಅಲ್ಲಿ ಏಕವಚನ ಬಂದು ಬಿಡುತ್ತೆ. ನಾವು ಅಮ್ಮನನ್ನು ಏಕವಚನದಲ್ಲಿ ಕರೀತೇವೆ. ಈಗಲೂ ಕೂಡ ನಾನು ನಮ್ಮಲ್ಲಿ ನಮ್ಮ ಅಮ್ಮನನ್ನು ಏಕವಚನ, ಅಪ್ಪನನ್ನು ಬಹುವಚನ ಎಲ್ಲಿ ಬಡಿತಾನೋ ಏನು ಅಂತಂದ್ರೆ ಅಪ್ಪನಿಗೆ ಬಹುವಚನ ಅಪ್ಪನಿಗೆ ಏಕವಚನ. ಯಾಕೆ? ಅಪ್ಪನ ಮೇಲೆ ಪ್ರೀತಿಗಿಂತ ಅಮ್ಮನ ಮೇಲೆ ಪ್ರೀತಿ ಜಾಸ್ತಿ. ಹಾಗಾದರೆ ನೀವು ಮೋದಿಯನ್ನೇ ಏಕವಚನದಲ್ಲಿ ಕರೆದರೆ ಮತ್ತೆ ವಿರೋಧ ಪಕ್ಷದವರನ್ನು ಹೇಗೆ ಕರೀತೀರಾ? ಅವರನ್ನು ಏಕವಚನದಲ್ಲೇ ಕರೆದರೆ ಇವರನ್ನು ಏಕವಚನದಲ್ಲಿ, ಅವರನ್ನು ಏಕವಚನದಲ್ಲಿ ಸರಿ ಆಯ್ತಲ್ಲ ಅಂದರೆ ಇಲ್ಲ. ಮೋದಿ ಬಂದ, ಇದು ಬಂತು. ನಾನು ಎಲ್ಲಿ ಕೂಡ ಉತ್ಪ್ರೇಕ್ಷೆ ಮಾಡೋಲ್ಲ, ಇದ್ದಂತೆ ಆಸ್ ಇಟ್ ಈಸ್ ಹಾಗೆ ನಾನು ಹೇಳ್ತಾ ಇರೋದು. ಹಾಗಾದರೆ ನಾವು ರಾಯರನ್ನು ಸಂಬೋಧನೆ ಮಾಡಿ ಕರೆಯೋಣ. ಪೂಜ್ಯರೇ ಆಯ ಬನ್ನಿ, ನಮ್ಮ ದೇಶಕ್ಕೆ ಬನ್ನಿ, ನಮ್ಮ ದೇಹಕ್ಕೆ ಬನ್ನಿ, ನಮ್ಮ ಮನಸ್ಸಿಗೆ ಬನ್ನಿ. ರಾಘವೇಂದ್ರ ಆಯ, ರಾಘವೇಂದ್ರಾಯ ಸವರ್ಣ ದೀರ್ಘ ಸಂಧಿ ಬಂತು ಅಂತಂದ್ರೆ ರಾಘವೇಂದ್ರ ಕೂಡಿಸು ಆಯ, ರಾಘವೇಂದ್ರಾಯ, ರಾಘವೇಂದ್ರ ಆಯ. ಎರಡು ರೀತಿಯ ಪಾಪಗಳನ್ನು ಓಡಿಸುವವನಾಗಿ ಬಾರೋ. ಆಯ ಬಾರೋ ಹೇಗೆ ಬರಬೇಕು? ಮೊದಲು ಆ ರೀತಿ ಬಾ ಅಂತಂದೆ, ಈಗ ಹೇಗೆ ಬರಬೇಕು ಅಂತ ಕೇಳಿದಾಗ ಎರಡು ರೀತಿಯ ಪಾಪಗಳನ್ನು ಓಡಿಸುವವನಾಗಿ ಬಾರೋ. ಏನದು ಎರಡು ರೀತಿಯ ಪಾಪ? ಬೆಳೆದ ಮೇಲೆ ಗೃಹಸ್ಥರಾಗಲೇಬೇಕಾ? ನಮ್ಮೆಲ್ಲರ ಕರ್ತವ್ಯ ಅಲ್ವೋ? ಏನು ನಮ್ಮ ಹಣೆ ಬರ? ಒಂದ ಗಂಡ ಸರಿ ಇಲ್ಲ, ಒಂದ ಹೆಂಡತಿ ಸರಿ ಇಲ್ಲ, ಅಥವಾ ಮಕ್ಕಳು ಸರಿ ಇಲ್ಲ ಅಲ್ವೋ? ಅಲ್ಲಿ ಯಾವುದಾದ್ರೂ ಎರಡು ಸರಿ ಇಲ್ಲ ಅಂತಂದು ಬಿಟ್ಟರು ಸಾಕಲ್ವೋ? ದುಃಖ ದುಃಖ ದುಃಖ. ಕೈ ಹಿಡಿದ ಗಂಡ ಸರಿ ಇಲ್ಲ, ಪಡೆದಂಥ ಮಕ್ಕಳು ಸರಿ ಇಲ್ಲ, ಎರಡು ಸರಿ ಇಲ್ಲ. ಕೈ ಹಿಡಿದಂಥ ಹೆಂಡತಿ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ, ಎರಡು ಸರಿ ಇಲ್ಲ. ಹಾಗಾದರೆ ಎರಡು ರೀತಿ ಯಾಕೆ ಎರಡು ಸರಿ ಇಲ್ಲ? ಏನು ನಮ್ಮಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಪಾಪಗಳಲ್ಲೋ? ಆದರೆ ಅಘ ವೇಣು ದ್ರ ಓಡಿಸಿ ನನಗೆ ನೆಮ್ಮದಿ ಕೊಡುವ ಜೀವನದಲ್ಲಿ ನನ್ನ ಸಂಸಾರ ಚೆನ್ನಾಗಿರುವಂತೆ ಮಾಡುವ ರಾಘವೇಂದ್ರ ಆಯ. ಕಲ್ಪವೃಕ್ಷಾಯ. ದಿವಸ ಇದನ್ನು ನೋಡ್ತಾ ಇದ್ದೆವು. ಯಾವಾಗ ನಾವು ರಾಜರ ಗುಡಿಯ ಕಶ್ಮಲವನ್ನು ತೆಗೆಯುತ್ತೇವೋ, ನಿತ್ಯ ಕೆಲಸಕ್ಕೆ ಬರುವಳಿದ್ದಾಳೆ. ಇನ್ನು ನಾನು ಉಪನ್ಯಾಸ ಮಾಡಿದ್ದು, ನಾಳೆ ದಿವಸ ನೀವು ಬರುವುದು, ಅವಳು ಏನೋ ಹೊಟ್ಟೆ ಪಾಟಿಗೆ ಕಸ ಬರಿ ಕಟ್ಕೊಂಡು ಕಸ ಬರಿಸ್ತಾ ಇದ್ದಾಳೆ, ಬರೆಸ್ತಾ ಇದ್ದಾಳೆ. ನೀವು ಬಂದು ಕೊಡು ಕಸ ಬರಿಗೆ, ನೀನು ಹೋಗಿ ನಾನು ಗುಡಿಸ್ತೇನೆ ಅಂದ್ಬಿಟ್ಟು ಅವಳ ಹೊಟ್ಟೆಗೆ ನಾನು ಕಲ್ಲು ಹಾಕಿದ್ದೆ. ನಮಗೆ ಉಮೇದಲ್ಲಿ ಎಷ್ಟು ದಿವಸ? 2 ದಿವಸ ಉಮೇದಿ ಇರುತ್ತೆ. 3ನೇ ದಿವಸ ಅದಕ್ಕೆ ಅವಳು ಹಿಡ್ಕೊಂಡಿರತಕ್ಕಂಥ ಕಸಬರಿಕೆಯನ್ನೇ ತೆಗೆದು ನಾವು ಗುಡಿಸಬೇಕು ಅಂತೇನಿಲ್ಲ. ನಾವು ಪ್ರದಕ್ಷಿಣೆ ಬರುವಾಗ ನಮಗೆ ಅಲ್ಲಿ ಎಲ್ಲಿಯಾದರೂ ಕಸ ಕಂಡಿತು ಅಂತಂದ್ರೆ ಆ ಕಸವನ್ನು ನಾವು ಅಲ್ಲಿಂದ ತೆಗೆದು ಯಾವ ಜಾಗಕ್ಕೆ ಹಾಕಬೇಕೋ ಆ ಜಾಗದಲ್ಲಿ ಹಾಕಬೇಕು. ನಾನು ಇನ್ನೊಬ್ಬರ ಹೊಟ್ಟೆಗೆ ಕಲ್ಲು ಹಾಕಿ, ಊಟಕ್ಕೆ ಕಲ್ಲು ಹಾಕಿ ನಾವು ಸೇವೆ ಮಾಡಬೇಕು ಅಂತ ಅರ್ಥ ಅಲ್ಲ. ಎಷ್ಟು ದಿವಸ ನಾವು ರಾಯರ ಗುಡಿಯ ಕಸವನ್ನು ತೆಗೆಯುತ್ತೇವೋ ಅಷ್ಟು ದಿವಸ ರಾಯರು ಈ ಗುಡಿಯ ಕಸವನ್ನು ತೆಗೆದಿದ್ದಾರೆ. ಈ ದೇಹವೆಂಬ ಗುಡಿಯ ಕಸವನ್ನು ತೆಗೆದಿದ್ದಾರೆ. ದೇಹವೆಂಬ ಗುಡಿಯ ಕಸ ಅಂದರೆ ಕಾಯಿಲೆಗಳು. ರಾಯರಿರುವುದರಲ್ಲಿ ಇಡೀ ಮಠದಲ್ಲಿ ರಾಯರಿಗೆ ಒಂದು ಗರ್ಭಗುಡಿ ಅಂತ ಉಂಟು. ಅದೇ ರೀತಿಯಲ್ಲಿ ಇದು ಗರ್ಭಗುಡಿ, ಇದು ಗುಡಿ, ಇದು ರಾಯರ ಮಠ. ನಮ್ಮ ನಿಮ್ಮ ದೇಹ ರಾಯರ ಮಠ. ಇಲ್ಲಿ ಗರ್ಭಗುಡಿ ಯಾವುದು? ರಾಯರು ಇರುವ ಜಾಗ ಯಾವುದು? ಜಾಗ ಯಾವುದು? ಮನಸ್ಸು. ಮನಸ್ಸಿನಲ್ಲಿ ತಾನೇ ನಾವು ರಾಯರನ್ನು ಕೂಡಿಸುವುದು, ಮನಸ್ಸಲ್ಲಿ ತಾನೇ ನಾವು ದೇವರನ್ನು ಕೂಡಿಸುವುದು. ಹಾಗಾದರೆ ದೇವರ ಪ್ರತಿಷ್ಠೆ, ರಾಯರ ಪ್ರತಿಷ್ಠೆ ಎಲ್ಲಿ? ನಮ್ಮ ಮನಸ್ಸೆಂಬ ಗುಡಿಯಲ್ಲಿ. ಹಾಗಾದರೆ ಪ್ರಾಕಾರದ ಕಶ್ಮಲ ಮಾತ್ರ ತೆಗೆಯುವುದಲ್ಲ, ರಾಯರ ಪ್ರತಿಷ್ಠೆ ಎಲ್ಲಿ ಆಗುತ್ತೋ ಆ ಗರ್ಭ ಗುಡಿಯ ಕಶ್ಮಲವನ್ನು ಕೂಡ ನಾವು ತೆಗೆದೆವು ಅಂತಂದ್ರೆ ಆವಾಗ ರಾಯರು ಈ ಗರ್ಭಗುಡಿಯ ಕಶ್ಮಲವನ್ನು ತೆಗೆಯುತ್ತಾರೆ. ಈ ಪ್ರಾಕಾರದ ಕಶ್ಮಲ ತೆಗೆಯುವುದು ಮಾತ್ರ ಅಲ್ಲ, ಪ್ರಾಕಾರವನ್ನು ಸ್ವಚ್ಛವಾಗಿರುವುದು ಮಾತ್ರ ಅಲ್ಲ, ರಾಯರು ಗರ್ಭಗುಡಿ ಮನಸ್ಸಿನ ಕಶ್ಮಲವನ್ನು ತೆಗೆದಿದ್ದಾರೆ. ಮನಸ್ಸಿನ ಕಶ್ಮಲವೇನು? ಮತ್ತೆ ಏನಿಲ್ಲ. ಏನ್ರಿ ಗುಡಿಗೆ ಹೋದ್ರ ಇವತ್ತೇನೋ ಮೂಡಿಲ್ಲ. ಮೂಡಿಲ್ಲದೆ ಮನಸ್ಸಿನ ಕಶ್ಮಲ. ಅದು ಆಂಗ್ಲ ಭಾಷೆಯ ಕಶ್ಮಲ. ಆಂಗ್ಲವೇ ಕಶ್ಮಲ ಅವರ ಭಾಷೆಯಲ್ಲಿ ಬಂದಿರೋದು ಇದೊಂದು ಕಶ್ಮಲ ಅಲ್ವೋ? ಹಾಗಾದ್ರೆ ಯಾವಾಗ ಬೇಕಾದರೂ ಕೂಡ ನಮಗೆ ರಾಯರ ದರ್ಶನಕ್ಕೆ
ಬೇಕಾಗಿ ಮನಸ್ಸು ಏನಾಗಿರ್ಬೇಕು? ಸ್ವಚ್ಛವಾಗಿರ್ಬೇಕ. ಸ್ವಚ್ಛವಾಗಿರ್ಬೇಕು ಅಂದರೆ ಭಜತಾಂ ಕಲ್ಪ ವೃಕ್ಷಾಯ ಅಂತ ರಾಯರನ್ನು ಚಿಂತನೆ ಮಾಡೋಣ. ಎಷ್ಟು ಸಮಯ ರಾಯರು ಮಾಡ್ತಾರೆ ಅಂತ? ಕಲ್ಪ ವೃಕ್ಷಾಯ, ಒಂದು ಕಲ್ಪ ತನಕ ರಾಯರು ಈ ಗರ್ಭಗುಡಿಯನ್ನು ಸ್ವಚ್ಛ ಮಾಡ್ತಾರೆ. ನಾವು ಒಂದು ದಿವಸ ಸ್ವಚ್ಛ ಮಾಡೋಣ. ರಾಯರ ಆರಾಧನೆ ದಿವಸ 3 ದಿವಸ ಬೇಕು ನಾವು ಸ್ವಚ್ಛ ಮಾಡೋಣ. ಯಾಕೆ ಆ ದಿವಸ ತುಂಬ ಜನ ಬರ್ತಾರೆ, ಕಶ್ಮಲಾಗೋದು ಸಹಜ. ತೀರ್ಥಕ್ಕೆ ನುಗ್ಗುದೇ ಸ್ವಾಮಿ ತೀರ್ಥ ತಗೊಂಡು ಒಳ್ಳೆ ತೀರ್ಥಕ್ಕೆ ತಗೊಳ್ಳಬ ಅಂತ ಬರ್ತೇವೆ. ಅದು ಮಾರ್ಗರ ಲಕ್ಷಣನೇ ಆಗಿದೆ. ವ್ಯವಸ್ಥಾಪಕರು ಒಬ್ಬೇ ಹೊಡಿತಾರೆ, ಸಾಲಾಗಿ ಬನ್ನಿ, ಸಾಲಾಗಿ ಬನ್ನಿ, ಸಾಲಾಗಿ ಬನ್ನಿ. ಅದು ನಮಗೆ ಹೇಳಿದ್ದೇ ಅಲ್ಲ ಅಂತ ಹೇಳಿಕೊಂಡು ದಬದಂತ ಕೈ ಹೇಳಿದ್ದಾರೆ. ಯಾರು ಅಕ್ಕಪಕ್ಕದವರು ಎಣಿಸ್ಬೇಕಪ್ಪ, ಏನು ತೀರ್ಥತೆ ಕೊಡಲಿಕ್ಕೆ ಏನು ಉತ್ಸಾಹ, ಏನು ಶ್ರದ್ಧೆ ಇದೆ, ಗ್ರಹಚಾರ ಕರ್ಮ ಏನು ಶ್ರದ್ಧೆ ಬಂತು. ಮತ್ತೆ ತಡ ತೀರ್ಥತೆ ಕೊಟ್ಟು ನನಗೆ ಸಾಲು ಹಿಡಿದಕ್ಕೆ ಜಾಗ ಸಿಗೋಲ್ಲ ಅಷ್ಟೇ. ಮತ್ತೆ ಮೊದಲ ಪಂಕ್ತಿಯಲ್ಲೇ ಕೊಡಬೇಕು ನಮಗಿರುತ್ತೆ. ಅದನ್ನು ನಿಧಾನ ತೀರ್ಥ ಹಿಡಿಬಿಟ್ರೆ ಅದೆಲ್ಲ ಜಾಗ ಪ್ರತ್ಯಾಗಿ ಆಶ್ಚರ್ಯ ಗೊತ್ತಾ. ಆವಾಗ ವ್ಯವಸ್ಥಾಪಕರು ಹೇಳಲೇ ಇಲ್ಲ, ಸಾಲಲ್ಲಿ ಕೂತ್ಕೊಳ್ಳಿ, ಹಾಗೆ ಸಾಲು ಮಾಡಲಿಕ್ಕೆ ಗೊತ್ತಿಲ್ವಾ? ಗೊತ್ತು. ಯಾವಾಗ ಊಟಕ್ಕಾಗಲ್ಲ. ಯಾಕೆ? ಊಟದಲ್ಲಿ ಸಾಲು ಇಲ್ಲ ಅಂದ್ರೆ ಎಲೆನೇ ಹಾಕೋಲ್ಲ, ತೀರ್ಥದಲ್ಲಿ ಹಾಕಲ್ಲ. ಮುದ್ದೆ ಇದ್ರೂ ಕೂಡ ಸ್ವಾಮಿ ತೀರ್ಥ ಕೊಡ್ತಾರೆ ಖಂಡಿತ ಅಂತ ಗೊತ್ತು. ಇಂತಹ ಸಂದರ್ಭದಲ್ಲಿ ನಾವು ಬಂದು ಮೊದಲ ಪಂಕ್ತಿಯಲ್ಲಿ ಊಟಕ್ಕೆ ಕೂಡುವುದಕ್ಕಿಂತ ಮೊದಲ ಪಂಕ್ತಿಯಲ್ಲಿ ಕೂತು ಊಟ ಮಾಡಿದವರ ಎಂಜನನ್ನು ಬಡಿದ್ರೆ ಕಟಿಯಲ್ಲಿ ಕರವಿಟ್ಟನೋ ಪಂಡರೀರಾಯ. ಆ ವಿಠಲ ಆ ರಾಘವ ಸ್ವಾಮಿ ಸೊಂಟದಲ್ಲಿ ಕೈ ಇಟ್ಟುಕೊಂಡು ಹಬ್ಬ ಎಷ್ಟು ಚೆನ್ನಾಗಿ ನನ್ನ ಸೇವೆ ಮಾಡ್ತಾ ಇದ್ದಾನೆ ಅಂತ. ಎಷ್ಟು ತನಕ ಮಾಡ್ತಾರೆ? ನಾವು 1 ದಿವಸ ಮಾಡೋದು, ನಾವು 3 ದಿವಸ ಮಾಡೋದು. ಎಲ್ಲಿ ತನಕ ಮಾಡ್ತಾರೆ? ವೃಕ್ಷ ಚಿನತ್ತಿ 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 ನಮ್ಮ ಅನಿಷ್ಟಗಳನ್ನು ಛೇದನೆ ಮಾಡ್ತಾರೆ ಮಾಡ್ತಾರೆ ಮಾಡ್ತಾರೆ. ಎಷ್ಟು ಸಮಯ ಮಾಡ್ತಾರೆ? ಕಲ್ಪ ಕಲ್ಪ ಪರ್ಯಂತ ಮಾಡ್ತಾರೆ. ಒಂದು ಕಲ್ಪ ಅಂದ್ರೆ ಎಷ್ಟು ವಯಸ್ಸು? ಒಂದು ಕಲ್ಪ ಅಂದ್ರೆ ಎಷ್ಟು ದಿವಸ ಅಲ್ವೋ? ಅದು ಏನರ್ಥ? ನಮ್ಮ ಕಲ್ಪ ಏನು? ನಮ್ಮ ಕಲ್ಪ ಅಂತಂದ್ರೆ ಈ ದೇಹದಲ್ಲಿ ಈ ಜೀವ ಇರುವಷ್ಟು ಸಮಯ ಇದು ನಮ್ಮದೇ ಕಲ್ಪ ಅಲ್ವೋ? ಈ ಕಲ್ಪ ಮುಗಿಯುವ ತನಕ ಇನ್ನೂ ಬೇಕಾ? ನಮ್ಮ ಮುಂದಿನ ಜನ್ಮದಲ್ಲಿಯೂ ಕೂಡ ರಾಯರು ನಮ್ಮ ಜೊತೆಗೇನೆ ಬರ್ತಾರೆ. ದೇಹವನ್ನು ಶುದ್ಧ ಮಾಡುವುದಕ್ಕೋಸ್ಕರ ಜೊತೆಗೆ ಬರ್ತಾರೆ. ಆದ್ದರಿಂದ ರಾಯರೇ ಭಜತಾ, ನಿಮ್ಮ ಗುಡಿಯನ್ನು ಶುದ್ಧ ಮಾಡುವವನಿಗೆ ಭಜತಾ ಕಲ್ಪ ಪರ್ಯಂತ ವೃಕ್ಷರಾಗಿ ಆಯ ಬನ್ನಿ. ವೃಕ್ಷಾಯ ವೃಕ್ಷರಾಗಿ ಬನ್ನಿ. ನಾನು ಎಷ್ಟು ಸಮಯ ನಾನು ಬದುಕಿರ್ತೇನೆ, ಎಷ್ಟು ಸಮಯ ನಾನು ಇರ್ತೇನೆ, ಅಷ್ಟು ಸಮಯ ನನ್ನ ಮನಸ್ಸು ನಿರ್ಮಲವಾಗಿ ಸ್ವಚ್ಛವಾಗಿರುವಂತೆ ಮಾಡುವವರಾಗಿ ಆಯ ಬನ್ನಿ. ರಾಘವೇಂದ್ರ ಸ್ವಾಮಿಗಳೇ ಆವಾಗ ಯಾರೇ ಕೂಡ ಮತ್ಸರ ಮಾಡತಕ್ಕಂಥ ಪ್ರಸಂಗ ಇಲ್ಲಲ್ಲ. ಇಲ್ಲದ್ರೆ ರಾಯರ ಮುಂದೆ ಬರುವುದು ಗುಡಿ, ಇನ್ನೊಬ್ರು ಇದ್ದಾರೆ ಇದ್ದೇ ಕೆಲವರಿಗೆ ಪ್ರಜ್ಞೆ ಇಲ್ಲ, ಸರಿ ರಾಯರಿಗೆ ಎದುರಿಗಿಲ್ಲ. ಯಾರೋ ಒಂಚೂರು ಬದಿಗೆ ಸರಿ ನಾನು ರಾಯರ ಭಜನೆ ಮಾಡ್ತಾ ಇದ್ದೇನೆ ಕಾಣಿಸೋದಿಲ್ಲ ಅಂತ ಅಲ್ಲೇ ಬೈದ. ಭಗವಂತ ನಮ್ಮ ಮನಸ್ಸಿನಂತ ನಾನು ಒಬ್ಬನೇ ರಾಯರ ಭಕ್ತ ಎನ್ನುವ ಭಾವನೆ ಇರದೆ ನನ್ನಂತೇನೆ ಸುಮಾರು ಜನ ರಾಯರ ಭಕ್ತರು ಇದ್ದಾರೆ ಅನ್ನತಕ್ಕಂಥ ತಿಳುವಳಿಕೆಯೇ ಮಾನಸಿಕ ಸ್ವಚ್ಛತೆ ಎಂದರೆ. ಇಂತಹ ಮನಸ್ಸಿನ ಸ್ವಚ್ಛತೆಯನ್ನು ಕೊಡುವವರಾಗಿ ಆಯ ಬನ್ನಿ ರಾಯರೇ. ಮನಸ್ಸು ಸ್ವಚ್ಛ ಆದರೆ ಮಾತ್ರ ಮುಂದೆ ಭಗವಂತನನ್ನು ರಾಯರು ತಂದು ಆ ಗುಡಿಯಲ್ಲಿ ಪ್ರತಿಷ್ಠೆ ಮಾಡ್ತಾರೆ. ಸತ್ಯ ಧರ್ಮ ರಥಾಯ. ಸತ್ಯದಲ್ಲಿಯೂ ಧರ್ಮದಲ್ಲಿಯೂ ರಥರಾಮರು ತಂದು ನಾವೆಲ್ಲ ಕೇಳ್ಕೊಂಡದ್ದು. ಸತ್ಯದಲ್ಲಿ ತಂದುಬಿಟ್ರೆ ಎಲ್ಲರೂ ಕೂಡ ರಾಯರು ಸುಳ್ಳು ಹೇಳುವವರಲ್ಲ. ಅವ ಸತ್ತಿದ್ದಾನೆ ಅಂತ ರಾಯರು ಸತ್ತೇ ಬದುಕಿದ್ದವನನ್ನು ಸತ್ತಿದ್ದಾನೆ ಅಂತ ರಾಯರು ಹೇಳಿಲ್ಲ. ಅದೇ ಮೊನ್ನೆ ಒಂದು ಕಥೆ ಹೇಳಿದ್ರು, ಚೂರು ಹೇಳಿದ್ರು. ಒಬ್ಬನು ಸುಮ್ಮನೆ ಮಲಗಿಸಿ ಅವನಿಗೆ ಬಿಳಿ ವಸ್ತ್ರ ಮುಸುಕಿ ಹಾಕಿ ರಾಯರ ಬಳಿಗೆ ಬಂದು, ರಾಯರೇ ಸತ್ತಿದ್ದಾನೆ ಬದುಕಿಸಬೇಕು ಅಂತ. ರಾಯರು ಆಯುಷ್ಯ ಮುಗಿದಿದೆ ಸತ್ತ ಸುಳ್ಳು ಹೇಳಿಲ್ಲ. ಇವರಲ್ಲಿ ಹೋಗಿ ಮುಸುಕು ತೆಗೆದಾಗ ಹೇಳಾನೆ ರಾಯರು ಏನರ್ಥ ಇದು? ರಾಯರನ್ನು ಆ ರೀತಿ ಉಪಾಸನೆ ಮಾಡಿದರೆ ನಾವು ಯಾರಿಗಾದ್ರೂ ಒಂದು ಒಳ್ಳೆಯ ಮಾತು ಹೇಳಿದರೆ ದೇವರು ಅಸ್ತು, ನೀವು ಸತ್ಯದಲ್ಲಿ ರಥರಾದವರಾಗಿ ಬನ್ನಿ, ನನ್ನಲ್ಲಿ ಬನ್ನಿ. ಒಂದು ಬೇಡ ಬಿಡಿ, 100ಕ್ಕೆ 100 ಕೂಡ ಸತ್ಯ ಆಗೋದು ಬೇಡ. ನಮ್ಮ ಮಾತು 100 ಜನಕ್ಕೆ ಕೊಟ್ಟಾಗ ಮಾತು ಕೊಟ್ಟಾಗ
ಒಬ್ಬನಿಗಾದರೂ ಆ ಮಾತು ಸತ್ಯ ಆದರೆ ಸಾಕು, ನಾನು ಬದುಕಿದೆ ಈ ಜನ್ಮದಲ್ಲಿ. ವಿದ್ಯಾಮಾನ್ಯರು ನಮಗೆ ಹೇಳ್ತಾ ಇದ್ರು, ನಾವು ವಿದ್ಯಾಭ್ಯಾಸ ಮುಗಿಸಿ ಹೊರಟಾಗ ನಾನು ಹೇಳ್ತಿದ್ದೆ, ಎಂತ ಉಪನ್ಯಾಸ ಕೊಡು, ಉಪನ್ಯಾಸ ಮಾಡು, ಕತೆ ಗೀತೆ ಹೇಳ್ತಾ ಕೊಡಬೇಡ, ಮೊದಲಿಗೆ ಹಾಕಿಕೊಡು. ಭಾರತದ ರಾಮಾಯಣದ ಕಥೆಯನ್ನು ಹೇಳಿಕೊಂಡು ಕೂಡಬೇಡ. ಮಾರೀಚ ಚಿನ್ನದ ಜಿಂಕೆ ತಾಡಿದ, ಸೀತೆ ಬೇಕು ಅಂತಂದು, ರಾಮ ಆಗುವುದಿಲ್ಲ ಅಂತ ಸೀತೆ ಹೋದ, ಅದನ್ನು ಹೇಳ್ತಾ ಕೂಡಬೇಡ. ಯಾಕೆ ಅಂತಂದ್ರೆ ನೀನು ಹೇಳಲಿಕ್ಕೆ ಶುರು ಮಾಡಿಕೊಂಡು ಕೂತವ್ರೇನಂತ ಸ್ವಾಮಿ ಸಾಕು ನಾವು ಹೇಳ್ತೇವೆ ಅಂತ ಅವರು ಶುರು ಮಾಡಿ ಕಥೆಯಲ್ಲಿ ಹೇಳಬೇಕು. ಮತ್ತೆ ಕಥೆಗೆ ಏನಾದರೂ ಸಂದೇಶ ಇದ್ದರೆ ಹೇಳುವುದು ಸರಿ ಅಂತಂತೆ. ಮತ್ತು ಒಂದು ಮಾತು ಹೇಳ್ಬೋದು, ಇನ್ನು ಉಪನ್ಯಾಸ ಕೇಳಲಿಕ್ಕೆ ಕೂತಂತ 100ಕ್ಕೆ 100 ಜನ ನಿನ್ನ ಮಾತಿನಿಂದ ಉದ್ಧಾರ ಆಗಿದ್ದಾರೆ ಅಂತ ಭಾವಿಸಬೇಡ. ಹಾಗಾದ್ರೆ ನಾನು ಸುಮ್ಮನೆ ಕಂಠ ಶೋಷಣೆಗೆ ಆಯ್ತಲ್ಲ. ಒಬ್ಬ ಉದ್ಧಾರ ಆದರೆ ಸಾಕು, ನೀನು 10 ಜನರಿಂದ ಉದ್ಧಾರ ಆಯ್ತು ಅಂತ. ಹಾಗಾದ್ರೆ 100ಕ್ಕೆ 100 ನಮ್ಮ ಮಾತು ಸತ್ಯ ಆಗಬೇಕು ಅಂತಿಲ್ಲ, 100ಕ್ಕೆ 100 ಜನರು ಕೂಡ ಉದ್ಧತರಾಗಬೇಕು ಅಂತಿಲ್ಲ. ಒಬ್ಬನಿಗೆ 100 ಜನರಲ್ಲಿ ಒಬ್ಬನಿಗೆ ನಮ್ಮ ಮಾತು ಸತ್ಯ ಆದರೆ ಸಾಕು, ನಾವು ಈ ಜನ್ಮದಲ್ಲಿ ಬದುಕಿಬೇಕು. ಅದಕ್ಕೋಸ್ಕರ ರಾಯರನ್ನು ಏನೊಂದು ಪಾಸ್ ಮಾಡಬೇಕು, ನೀವು ಸತ್ಯದಲ್ಲಿ ರಥರಾದವರು, ಸತ್ಯನಾಮಕ ಭಗವಂತನಲ್ಲಿ ಯಾವಾಗಲೂ ರಥರಾದವರು. ದೇವರಿಗೆ ಸತ್ಯ ಅಂತ ಹೆಸರನ್ನು ನಿತ್ಯ ನಾವು ಬೆಳಿಗ್ಗೆಯನ್ನು ನಮ್ಮ ಮಕ್ಕಳಿಗೆ ಹೇಳುವುದುಂಟು. ಮಗು ಸತ್ಯ ಹೇಳು, ಸತ್ಯ ಹೇಳು, ಸತ್ಯ ಹೇಳು. ಏನಂತ ಸತ್ಯ ಹೇಳು ಅಂತಂದ್ರೆ ಸತ್ಯನಾಮಕ ಭಗವಂತನನ್ನೇ ಹೇಳು, ದೇವರ ಬಗ್ಗೆನೇ ಮಾತಾಡು, ಲೌಕಿಕ ಹಾಡುಗಾರನೆಯನ್ನು ಮಾತಾಡಬೇಡ. ಅರ್ಥದಲ್ಲಿ ಸತ್ಯ ಹೇಳು, ಸತ್ಯ ಹೇಳು, ಸತ್ಯಂ ಪರಂ ಧೀಮಹಿ. ಭಾಗವತದನ್ನೇ ಕೊಟ್ಟಿದ್ದಲ್ಲೋ ದೇವರನ್ನು ಸತ್ಯ ಅನ್ನತಕ್ಕಂಥ ಶಬ್ದದಿಂದ ಕೊಟ್ಟಿದ್ದಲ್ಲೋ, ಸತ್ಯ ಶಬ್ದದ ಅರ್ಥ ಏನು ಅಂತ ಗೊತ್ತು. ರಾಯರು ಅಂತಹ ಸತ್ಯನಾಮಕ ಭಗವಂತನಲ್ಲಿ ರಥರು. ಆದರೆ ರಾಯರು ಯಾವಾಗಲೂ ಆರಾಮದಲ್ಲಿದ್ದಾರೆ. ಸಮುಪೇಕ್ಷಿತ ಭಾವಜ, ಅಪರೋಕ್ಷೀಕೃತ ಶ್ರೀಷ, ಸಮುಪೇಕ್ಷಿತ ಭಾವಜ, ಉಪೇಕ್ಷಿತ ಭಾವಜ. ಭಾವ ಅಂದರೆ ಭಾವನೆ, ಭಾವನೆಯಿಂದ ಉಂಟಾಗತಕ್ಕಂಥ ಭಾವನೆಯಿಂದ ಭಾವ ಅಂದರೆ ಹುಟ್ಟಿದ್ದು, ಭಾವ ಅಂದರೆ ಭಾವನೆ. ಭಾವನೆಯಿಂದ ಏನು ಮನಸ್ಸಿನಲ್ಲಿ ಹುಟ್ಟಬೇಕು, ವಿಕಾರ ಆಗಬೇಕಲ್ಲ ಮನಸ್ಸು, ಅದನ್ನು ಮೀರಿದ್ದಾರೆ, ಅದನ್ನು ಉಪೇಕ್ಷೆ ಮಾಡಿದ್ದಾರೆ. ನೀವು ಸನ್ಯಾಸಿ ಆಗೋದಾದರೆ, ನೀವು ಸನ್ಯಾಸ ತಗೊಳ್ತೀರಿ ಅಂತ ನಾನು ಭಾಗ್ಯ ಹಾಕ್ತೇನೆ ಅಂತ ಹೌದಾ. ರಾಯರು ಸುಧೀಂದ್ರ ಬಳಿಗೆ ಬಂದು ಗಂಡಕ್ಕೆ ಬಾವಿಗೆ ಹರ್ಕಾಡಂತೆ, ಆದ್ದರಿಂದ ನನಗೆ ಸನ್ಯಾಸ ಬೇಡ, ಮನೆ ಬಿಟ್ಟು ಬರಲಿಕ್ಕೆ ಆಗೋಲ್ಲ, ನನ್ನಿಂದ ಹೆಂಡತಿ ಮಕ್ಕಳನ್ನು ಬಿಟ್ಟು ಬರಲಿಕ್ಕೆ ಆಗೋಲ್ಲ, ಬೇರೆ ನಾನು ಹೇಳಿ ಅದನ್ನು ಮಾಡ್ತೇನೆ. ಆಗುದಾದರೆ ಉಪೇಕ್ಷಿತ, ಕಡೆಗಣಿಸಬೇಕು. ಏನು ಭಾವಜ, ಹೆಂಡತಿ ಅನ್ನತಕ್ಕಂಥ ಭಾವನೆಯಿಂದ ಬರಬೇಕಾದ ಮನೋವಿಕಾರ ಏನಿರುತ್ತೆ ಅದನ್ನು ಉಪೇಕ್ಷಿಸಬೇಕು, ಕಡೆಗೆ. ಆಗುತ್ತದೆ ನಾನು ರಾಮದೇವರ ಸಭೆಗೆ ಹೋಗುವುದು ಖಂಡಿತ ಅಂತ ಹೇಳಿಕೊಂಡು ಹೊರಟದ್ದು. ಹಾಗಾದರೆ ಏನಿರಬೇಕು ನಮ್ಮಲ್ಲಿ? ಸತ್ಯನಾಮಕ ಭಗವಂತನಲ್ಲಿ ರಥ. ಎಲ್ಲೂ ಕೂಡ ವಿಕಾರ. ಸತ್ಯನಾಮಕ ಭಗವಂತ ಅಂದರೆ ದೇವರನ್ಯಾಗಿ ಸತ್ಯ 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 ಅಂತ ಕರೆಯುವುದು. ನಾವೇನು ಅವಸರದಲ್ಲಿ ಸತ್ಯ ಸತ್ಯ ಅನ್ನೋದು. ಮೊನ್ನೆನೇ ನಾನು ಹೇಳಿದ್ದೇನೆ, ಶಬ್ದವನ್ನು ನಿಧಾನಕ್ಕೆ ಹೇಳಬೇಕು, ಅವಸರ ಮಾಡಿ ಹೇಳಬಾರ್ದು ಅಂತ. ಸತ್ ತಿ ಯಾ ಸತ್ಯ, ಸತ್ ತಿ ಯಾ ಸತ್ಯ. ತಿ ಅಂದರೆ ಆನಂದ, ಯಾ ಅಂದರೆ ಜ್ಞಾನ, ಸತ್ ಅಂದರೆ ಒಳ್ಳೆ. ಬೇರೆ ಜೊತೆಗೆ ಸತ್ಯ, ತಿ ಯಾ ತೀಯ, ಸತ್ ತೀಯ ಸತ್ಯ. ನಾನು ಇಷ್ಟೇ ಹೇಳಿದ್ದು. ಯಾರೋ ಒಂದು ಕಡೆ ಸಭೆಗೆ ಎದ್ದು ನಿಂತು ನೀವು ಇಷ್ಟೇ ಹೇಳೋದು ನಾವು ಸತ್ಯ ಹೋದೆ ಅದಕ್ಕಂತೂ ಸ್ವಲ್ಪ ಆರಾಮದಲ್ಲಿ ಬಿಡಿಸಿ ಹೋದು. ಆವಾಗ ಅದರಿಂದ ಸಿಗತಕ್ಕಂಥ ನೆಮ್ಮದಿಯೇ ಬೇರೆ ಇರುತ್ತೆ. ತೀ ಎನ್ನುವುದಕ್ಕೆ ಆನಂದ ಅಂತ. ಇದು ಸಂಸ್ಕೃತದಲ್ಲಿ ಏಕಾಕ್ಷರ ಕೋಶ ಅಂತ ಕರೀತಾರೆ. ಒಂದೊಂದು ಅಕ್ಷರಕ್ಕೂ ಕೂಡ ಒಂದೊಂದು ಅರ್ಥ ಹೇಳಿದ್ದಾರೆ. ತೀ ಎಂದು ಬಿಟ್ಟರೆ ಆನಂದ ಅಂತ ಅರ್ಥ. ಯಾ ಎನ್ನುವುದಕ್ಕೆ ತಿಳುವಳಿಕೆ ಅಂತ ಅರ್ಥ. ಒಟ್ಟಿಗೆ ತೀ ಮತ್ತೆ ಯಾ, ತೀ ಯಾ ಅಂತ ಇದೆ. ಇನ್ನೊಂದು ಸತ್ ಉಂಟು, ಸತ್ ಒಳ್ಳೆಯ, ತೀ ಆನಂದ, ಯಾ ಮತ್ತೆ ಜ್ಞಾನ. ಯಾರಲ್ಲಿ ಉಂಟೋ ಅವನನ್ನೇ ಸತ್ಯ ಅಂತ ಕರೀತಾರೆ. ಒಳ್ಳೆಯ ಜ್ಞಾನ, ಒಳ್ಳೆಯ ನೆಮ್ಮದಿ ಯಾರಲ್ಲಿ ಉಂಟೋ ಅವನನ್ನೇ ಸತ್ಯ
ಅಲ್ಲ ಸತ್ಯ ಅಂತ ಆಗ್ಬೇಕಲ್ಲ, ಸತ್ಯ ಅಂತ ಹೇಗಾಯ್ತು ಅಂದ್ಬಿಟ್ರೆ ಮಧ್ಯದ ಈಗ ಹಾಗೆ ಯಾಕೆ ಹಾಗೆ ಇದು ಚೂರು ಕಷ್ಟ ಉಂಟೋ ಏನು ಹಾಗೆ ಹೇಳ್ಬಿಡ್ತೇನೆ. ಯಾಕೆ ಕಷ್ಟ ಉಂಟು ಅಂತ ಗೊತ್ತಾಗೋದಕ್ಕೋಸ್ಕರ ಅದು ಹೇಳಿ. ತಿ ಅಂದರೆ ಆನಂದ, ಯಾ ಅಂದರೆ ಜ್ಞಾನ. ಈ ಜ್ಞಾನಕ್ಕೂ ಆನಂದಕ್ಕೂ ವ್ಯತ್ಯಾಸ ಇಲ್ಲ, ಒಂದೇ ಅಂತ ತಿಳಿಸ್ಕೊಂಡು ಈ ಕಾರಣ ಹಾರಿಸಿಬಿಟ್ಟು ತ್ಯಾ ಅಂತ ಮಾಡಿಬಿಟ್ಟು ಜ್ಞಾನಾನಂದಗಳಿಗೆ ಅಭೇದ. ಇದು ಶಾಸ್ತ್ರೀಯ, ಶಾಸ್ತ್ರದಲ್ಲಿ ಹೇಳ್ತಾರೆ ಭಗವಂತನ ಜ್ಞಾನ ಬೇರೆ ಆನಂದ ಬೇರೆ ಅಂತ ತಿಳ್ಕೊಳ್ಬೇಡ. ಜ್ಞಾನವೇ ಆನಂದ, ಆನಂದವೇ ಜ್ಞಾನ. ನಮಗಾದ್ರೆ ಹಾಗಲ್ಲ, ಜ್ಞಾನ ಬೇರೆ ಇರುತ್ತೆ, ಆನಂದ ಬೇರೆ ಇರುತ್ತೆ ನಮ್ಮಲ್ಲಿ ಈಗ ಅಲ್ವೋ. ಆದರೆ ದೇವರಲ್ಲಿ ಹಾಗಲ್ಲ, ಜ್ಞಾನವೇ ಆನಂದ, ಕಣ್ಣೇ ಬಾಯಿ, ಬಾಯಿಯೇ ಕಣ್ಣು, ಕೈಯೇ ಕಾಲು, ಕಾಲೇ ಕೈ, ಹೊಟ್ಟೆಯೇ ಬೆನ್ನು, ಬೆನ್ನೇ ಎದೆ, ಯಾರು ದೇವರ ನೇಹನ ಸ್ಥಿತಿಯಿಂದಲೇ ಇದಕ್ಕೆ ಶ್ರುತಿ. ನಿಧಾನ ಕೇಳಿಬಿಟ್ಟು ಅರ್ಥ ಆಗುತ್ತೆ, ಅದಕ್ಕೆ ಅವಸರ ಸತ್ತಂದ್ರೆ ಒಳ್ಳೆಯ ಜ್ಞಾನ ಅಂದರೆ ಏನದು, ಒಳ್ಳೆಯ ಆನಂದ ಅಂದರೆ ಏನದು. ನಮಗೂ ಜ್ಞಾನ, ನಮಗೂ ಆನಂದ. ನಮಗೀಗ ಜ್ಞಾನ ಬಂತಲ್ಲ, ಉಪನ್ಯಾಸ ಮುಗಿದ ಮೇಲೆ ಕೆಳಗೆ ಬಂದ ಮೇಲೆ ಯಾರಾದರೂ ಕೇಳಿದ್ವಿ ನಾವು ಎಲ್ಲಿ ಹೋದ್ರಿ, ನಾವು ಉಪನ್ಯಾಸ ಏನು ಹೇಳಿದ್ರು, ತುಂಬ ಹೇಳಿದ್ರು. ಹೇಳು ಅಂದರೆ ಏನರ್ಥ, ಮರೆತು ಹೋಗಿದೆ ಅಂತ. ಇಷ್ಟೇ ತಾನೇ ಅರ್ಥ. ಒಂದ ಮರೆತು ಹೋಗಿದೆ, ಇನ್ನು ಅರ್ಥ ಆಗಿಲ್ಲ ಅಂತ. ಅರ್ಥ ಆಗಿದ್ರು ನಮ್ಮಲ್ಲಿ ನಿಲ್ಲೋಣ. ದೇವರ ತಿಳುವಳಿಕೆ ಹಾಕಿ ಎಂದೂ ಮರೆಯುವ ಪ್ರಸಂಗ ಇಲ್ಲ. ಆದ್ದರಿಂದ ಒಳ್ಳೆಯ ಜ್ಞಾನ. ನಾನೇ ಈಗ ಸ್ವಲ್ಪ ನೆಮ್ಮದಿ ಆಗ್ತಿದ್ದೇನೆ, ಸ್ವಲ್ಪ ಆನಂದ ಇರ್ತೇನೆ. ಏನೋ ಆನಂದ ಇದರಲ್ಲಿ ಹೊಲಗಡೆಯಲ್ಲಿ ಭಾರಿ ಕುಡಿಯಲಿಕ್ಕೆ ಶುರು ಮಾಡಿದೆ. ಪಕ್ಕದ ಮನೆಯ ಬಂದ ಈಗ ಹಾರಾಡು ಮತ್ತೆ ಗೂಗಲಿ ಕೊಟ್ಟು ನೋಡು ಅಂತ ಅಂದರೆ ಕನಸಿಲ್ಲ. ಹಾಗಾದರೆ ನನಗೆ ಆದಂಥ ನೆಮ್ಮದಿಯೂ ಸ್ಥಿರ ಅಲ್ಲ, ನನಗೆ ಬಂದಿರತಕ್ಕಂಥ ಜ್ಞಾನವೂ ಸ್ಥಿರ ಅಲ್ಲ. ಆದ್ದರಿಂದ ನನ್ನ ಜ್ಞಾನಾನಂದ ಸತೇ ಅಲ್ಲ, ಸ್ವಲ್ಪ ದೋಷ ಸಿಗುತ್ತೆ. ಮತ್ತೆ ನನ್ನಕ್ಕಿಂತ ಹೆಚ್ಚಿನ ಜ್ಞಾನ ನಿಮಗುಂಟ. ಆದ್ದರಿಂದ ನನ್ನದು 100ಕ್ಕೆ 100 ಒಳ್ಳೆಯ ಜ್ಞಾನ. ಯಾಕೆ ನನ್ನಕ್ಕಿಂತ ಹೆಚ್ಚಿನ ಜ್ಞಾನ ನಿಮಗುಂಟು. ನನಗೆ ಜ್ಞಾನ ಸ್ವಲ್ಪ ಅಜ್ಞಾನ ಉಂಟು. ಇದು ಪುಸ್ತಕ ಅಂತ ನನಗೆ ಜ್ಞಾನ ಉಂಟು. ಎಲ್ಲಿ ಅಜ್ಜಾಗತ್ತು, ಎಷ್ಟು ದಿವಸ ಇರುತ್ತೆ, ಇನ್ನು ಯಾರ್ಯಾರ ಕೈಗೆ ಹೋಗುತ್ತೆ, ಅದನ್ನು ನನಗೆ ಗೊತ್ತುಂಟ ಇಲ್ಲ. ಹಾಗಾದರೆ ಜ್ಞಾನ ನನಗೇನು ತಿಳುವಳಿಕೆ ಉಂಟು, ನನಗೇನು ಜ್ಞಾನ ಉಂಟು, ಈ ಜ್ಞಾನದ ಒಟ್ಟಿಗೆ ಅಜ್ಞಾನ ಉಂಟ. ಈ ಜ್ಞಾನ ನಾಳೆ ಹೊರತು ಹೋಗುತ್ತಾ, ಈ ಜ್ಞಾನ ಅಲ್ಪವೋ, ಯಾಕೆ ನನ್ನಕ್ಕಿಂತ ಹೆಚ್ಚಿನ ಜ್ಞಾನ ನಿಮಗುಂಟ. ಹಾಗಾದರೆ 3 ರೀತಿಯ ದೋಷಗಳಿಂದ ಕೂಡಿದ್ದು ನನಗಿರುವ ಜ್ಞಾನ, ನನಗಿರುವ ಆನಂದ. ಆದ್ದರಿಂದಲೇ ನನ್ನ ಜ್ಞಾನ ಆನಂದಗಳು ಸತ್ ಅಲ್ಲ. ದೇವರಲ್ಲಿರುವ ಜ್ಞಾನಕ್ಕಿಂತ ಹೆಚ್ಚಿನ ಜ್ಞಾನ ಇನ್ನೊಬ್ಬನಿಲ್ಲ. ದೇವರಲ್ಲಿರತಕ್ಕಂಥ ಜ್ಞಾನ ಅಜ್ಞಾನದಿಂದ ಮಿಶ್ರಿತ ಅಲ್ಲ. ದೇವರಲ್ಲಿರತಕ್ಕಂಥ ಜ್ಞಾನ ಎಂದೆಂದು ಮರೆಯೋಲ್ಲ. ಆದ್ದರಿಂದ ಸತ್ ಒಳ್ಳೆಯ ಜ್ಞಾನ, ಒಳ್ಳೆಯ ಆನಂದವುಳ್ಳವ, ಆದ್ದರಿಂದ ಸತ್ಯ. ರಾಯರು ಈ ಸತ್ಯನಾಮಕ ದೇವರಲ್ಲಿ ಆಸಕ್ತರು. ಯದ್ಯಪಿ ಅವರು ಉಪಾಸನೆ ಮಾಡುವುದು ಯಾರನ್ನು, ರಾಮಚಂದ್ರನು. ಆದ್ದರಿಂದ ರಾಮಚಂದ್ರನು ರಥರು ಅಂತ ಹೇಳಬೇಕು, ಅವರ ಪರಂಪರೆಯಲ್ಲಿ ಬಂದದ್ದು ರಾಮ. ರಾಮನ ರಥರು ಅಂತ ಹೇಳಬೇಕ ಇಲ್ಲ. ಅವರಂದ್ರು ರಾಮ ಆಗಲಿ ಕೃಷ್ಣ ಆಗಲಿ, ನೀವು ಇನ್ನು ಹಿಂದೆ ಹೋದರೂ ಕೂಡ ಪ್ರಖ್ಯಾತನಾಗುವಾಗಲೂ ನರಸಿಂಹ, ಬಾಗಿಲಿಕನಾಗುವಾಗಲೂ ಕೃಷ್ಣ, ವ್ಯಾಸರಾಯರಾಗುವಾಗಲೂ ಗೋಪಾಲಕೃಷ್ಣ, ರಾಯರಾಗುವಾಗಲೂ ಪರಂಪರೆಯಲ್ಲಿ ಬಂದಿರತಕ್ಕಂಥ ರಾಮ. ಅದನ್ನು ಯಾವ ರಾಮ ಅಂತ ನೀವೇ ತಿಳ್ಕೊಳ್ಳಿ. ಅಂತೂ ಪರಂಪರೆಯಲ್ಲಿ ಬಂದಿರತಕ್ಕಂತಹ ರಾಮ ಅಲ್ವೋ. ಆದರೆ ಇಲ್ಲಿ ಏನು ಅಂತ ಕರೆದ್ರು, ರಾಮ ಅಂತಾಗಲಿ, ನರಸಿಂಹ ಅಂತಾಗಲಿ, ಕೃಷ್ಣ ಅಂತಾಗಲಿ ಏನು ಹೇಳಿಲ್ಲ. ಹೇಳಿಕೆ ಅಂತಂದರೆ ಸತ್ಯನಾಮಕ ಬರುವುದು. ಅಂದರೆ ದೇವರ ಬಗ್ಗೆ ನನಗೆ ಬರತಕ್ಕಂಥ ತಿಳುವಳಿಕೆ ಆಗಲಿ, ಆ ತಿಳುವಳಿಕೆಯಿಂದ ಬರತಕ್ಕಂಥ ಆನಂದವೇ ಆಗಲಿ, ಆ ಆನಂದ ಅಳಿಸಿ ಹೋಗದಂತೆ ಮಾಡುವ, ಬಂದಿರತಕ್ಕಂಥ ಜ್ಞಾನ ಮರೆಯದಂತೆ ಮಾಡೋ ಎನ್ನುವ ಉದ್ದೇಶದಿಂದ ಜ್ಞಾನ ಸಂಪಾದನೆ ಮಾಡುವುದು ದೊಡ್ಡದಲ್ಲ, ಸಂಪಾದನೆ ಮಾಡಿದ ಜ್ಞಾನವನ್ನು ಉಳಿಸಿಕೊಳ್ಳುವುದು ದೊಡ್ಡದು. ನೆಮ್ಮದಿಯನ್ನು ಸಂಪಾದನೆ ಮಾಡುವುದು ದೊಡ್ಡದಲ್ಲ, ಸಂಪಾದನೆ ಮಾಡಿದ ನೆಮ್ಮದಿ ನಮಗೇನೆ ನಮ್ಮಲ್ಲೇ ಉಳಿಯುವಂತೆ ಮಾಡುವುದು ದೊಡ್ಡದು. ಹೌದಾ? ಹಾಗಾದರೆ ಸತ್ಯದಲ್ಲಿ ರಥರಾದವರೇ, ಸತ್ಯದಲ್ಲಿ ರಥರಾದವರಾಗಿ ನನಗೆ ಬನ್ನಿ ರಾಯರೇ, ನನ್ನಲ್ಲಿ ಬನ್ನಿ. ಆವಾಗ ನಾನು ಕೂಡ ಏನು ದೇವರ ಬಗ್ಗೆ ತಿಳ್ಕೊಂಡಿದ್ದೇನೆ ನನ್ನಲ್ಲಿ ಉಳಿಯುತ್ತೆ. ಆ ದೇವರ ಬಗ್ಗೆ ತಿಳ್ಕೊಂಡದ್ದರಿಂದ ನನಗೆ ಅರ್ಥ ಆದದ್ದರಿಂದ ಏನು ನೆಮ್ಮದಿ ಬಂತು, ಆ ನೆಮ್ಮದಿ ನನ್ನಲ್ಲಿ.
ಲೌಕಿಕ ಕ್ಷುದ್ರೋಪದ್ರವಗಳಿಂದ ಬರುವ ನೆಮ್ಮದಿಯಲ್ಲ, ದೇವರನ್ನು ಅದನ್ನು ಏನು ಅಂತ ಕರೆದು ಗೊತ್ತಾ? ತೇಜಸ್ಸು ಅಂತ ಕರೆದ. ಯಾವುದನ್ನು ನನಗೆ ದೇವರ ಬಗ್ಗೆ ನಿಮಗೆ ಹೇಳ್ತಾ ಇದ್ದೆ, ನಿಮಗೆ ಅರ್ಥ ಆಯಿತು. ಅರ್ಥ ಆದಾಗ ಮುಖದಲ್ಲಿ ಒಂದು ಪ್ರಸನ್ನತೆ ಬಂದಲ್ಲ, ಅದು ತೇಜಸ್ಸು ಅಂತ. ನಿಮ್ಮ ಮುಖ ನೋಡಿದಾಗೆ ಗೊತ್ತಾಗ, ಓ ಇವರಿಗೆ ಹೇಳ್ಬೋದು, ಇವರಿಗೆ ಹೇಳಿದ್ರೆ ಅರ್ಥ ಆಗುತ್ತಾ ಇಲ್ಲ. ತಂದೆ ನಮಗೆ ಗೊತ್ತಿಲ್ಲದಂತೆಯೇ ಮುಖದಲ್ಲಿ ಇರೋದ್ರೆ ಏನಾಗುತ್ತೆ, ಅರ್ಥ ಆಗಿಲ್ಲ ಅಂತ ಅರ್ಥ ಆದಾಗ ಮುಖದಲ್ಲಿ ಬರತಕ್ಕಂಥ ಪ್ರಸನ್ನತೆಯನ್ನು ತೇಜಸ್ಸು ಎನ್ನುವ ಶಬ್ದದಿಂದ ಇದು ಆಚಾರ್ಯ ಮತ್ತವರು ಬಿಡಿಸಿದ ವರ್ಚಸ್ಸು ಅಂತ ಕರಿತೇವೆ, ತೇಜಸ್ಸು ಅಂತ ಕರಿತೇವೆ. ವರ್ಚಸ್ಸು ಅಂತ ಬೇರೆ ಉಂಟು, ತೇಜಸ್ಸು ಅಂತ ಬೇರೆ. ಆದ್ರಿಂದ ನೀವು ಸತ್ಯನಾಮಕ ಭಗವಂತನಲ್ಲಿ ರಥರು, ಇಂತಹ ರಾಯರೇ ಬನ್ನಿ. ರಥ ಆಜ ಸತ್ಯ ಧರ್ಮ ರಥ. ಆ ಸತ್ಯನಾಮಕ ಭಗವಂತನ ಧರ್ಮ ಏನು? ಧರ್ಮ ಏನು ಅಂದರೆ ನಿಷ್ಪಕ್ಷಪಾತವಾಗಿ ವರ್ತನೆ ಮಾಡುವುದು ಅವನ ಧರ್ಮ. ಯಾವುದನ್ನು ಧರ್ಮ ಅಂತ ಕರಿತೇವೆ? ಯಾವುದು ನಮ್ಮನ್ನು ಎತ್ತಿ ಹಿಡಿತದೋ ಅದನ್ನು ಧರ್ಮ ಅಂತ ಕರಿತೇವೆ. ಧಾರಕ ಇದದು ನಮ್ಮಲ್ಲಿ ಮಾತುಂಟಲ್ಲ, ಧರ್ಮನ ರಕ್ಷಣೆ. ಧರ್ಮವು ನಮ್ಮನ್ನು ಕಾಪಾಡುತ್ತೆ. ಯಾವಾಗ ಯಾವ ಧರ್ಮ ರಕ್ಷಿತ, ಧರ್ಮ ರಕ್ಷತಿ ರಕ್ಷಿತ. ನಾವು ಅದನ್ನು ಕಾಪಿಟ್ರೆ ಅದು ನಮ್ಮನ್ನು ಕಾಪಾಡುತ್ತೆ. ಯಾವುದದು? ಕೃಷ್ಣ ಅಂತ. ನಿನಗೆ ವಿಹಿತವಾದ್ಯವು ಅದೇ ಅಂತ. ಸ್ವೇ ಸ್ವೇ ಕರ್ಮಣಿ ಅಭಿರತಃ. ತನಗೆ ವಿಹಿತವಾದ ಏನು ಹಿರಿಯರು ಹಾಕಿಕೊಟ್ಟಿದ್ದಾರೆ ಅದರಲ್ಲೇ ನಾವು ಆಸಕ್ತರಾಗೋಣ, ಅದನ್ನೇ ಶ್ರದ್ಧೆಯಿಂದ ಮಾಡೋಣ. ಅದೇ ನಿನ್ನನ್ನು ಎತ್ತಿ ಹಿಡಿಯುತ್ತೆ. ಇಲ್ಲದ್ರೆ ಮೇಲಿನವನು ಕೆಳಗೆ, ಕೆಳಗಿನವನು ಮೇಲೆ. ನಮಗೇನೆ ಕೊಟ್ಟಿರತಕ್ಕಂಥ ತಿಂಡಿಯನ್ನು ತಿನ್ನೋದು, ನಮಗೆ ಕೊಟ್ಟಿರುವ ತಿಂಡಿಯನ್ನು ತೆಗೆದಿಟ್ಕೊಂಡು ಅಣ್ಣನ ಕೈಲಿರತಕ್ಕಂಥ ತಿಂಡಿ ಕಡೆ ನಮಗೆ ದೃಷ್ಟಿ. ಆ ತಿಂಡಿ ಬೇಕು ನನಗೆ, ಅದಕ್ಕಮ್ಮ ನಿನಗೂ ತಿಂಡಿ ಕೊಟ್ಟಿದ್ದೇನಲ್ಲ, ಅದರಲ್ಲೇ ತೃಪ್ತಿ ಕೊಡು, ಅದನ್ನೇ ತಿನ್ನು. ನೀನು ಇನ್ನೊಬ್ಬರ ಕೈಲಿದ್ದಂಥ ತಿಂಡಿಗೆ ಆಸೆ ಪಡಬೇಡ. ನಾವು ಯಾಕೆ ಗಾಯತ್ರಿ ಜಪ ಮಾಡಬಾರ್ದು? ಇದ್ದಾಗ ಎಲ್ಲರೂ ಕೂಡ ಗಾಯತ್ರಿ ಜಪ ಮಾಡ್ತಾರೆ. ಗಾಯತ್ರಿ ಮಂತ್ರ ಹೇಳು, ಅದಕ್ಕೆ ಹಿಮ್ಮೇಳಗಳು ಒಂದಷ್ಟು ಉಂಟು. ಅದನ್ನು ಇಟ್ಟುಕೊಂಡು ಏನು ಅಲ್ಲಿ ನಮ್ಮ ಯಾರು ದೇವ್ರಿ ಭಾರತ ದೇಶ ಭಾರೀ ಗಾಯಕರನ್ನು ಹೇಳ್ತಾ ಬಂದ, ಭಾರೀ ಗಾಯಕರನ್ನು ಹೇಳ್ತಾ ಇದ್ದದ್ದೇ ಕೇಳಿ ಭಾರೀ ಮಳೆ ಬಂದು ಗೊತ್ತಿರೋದು. ಸ್ವಲ್ಪನೇ ಹೇಳ್ತಿದ್ದೆ, ಬೇಗ ಬೇಗ ಅದನ್ನು ಸ್ವಲ್ಪನೇ ಬರ್ತಿದ್ದೆ. ಸತ್ಯ ಧರ್ಮ ರಥಾಯಕ. ಸತ್ಯ ನಾಮಕ ಭಗವಂತ ಜ್ಞಾನ ಆನಂದ, ಒಳ್ಳೆಯ ಜ್ಞಾನ ಆನಂದವನ್ನು ಕೊಡತಕ್ಕಂತಹ ಇಂತಹ ಭಗವಂತನದ್ದು ಏನು ಧರ್ಮ ಉಂಟು, ಆ ಧರ್ಮದಲ್ಲಿ ರಥವು. ಭಗವಂತನ ಧರ್ಮ ಏನು? ಕಾಲ ಕಾಲಕ್ಕೆ ಜನಕ್ಕೆ ಯಾರ್ಯಾರಿಗೆ ಯಾವಾಗ ಎಷ್ಟು ಹೇಗೆ ಯಾಕೆ ಕೊಡಬೇಕು ಅದನ್ನು ಆವಾಗ ಅವರಿಗೆ ತಲುಪಿಸ್ತಾನಲ್ಲ, ಇದು ಧರ್ಮ, ಭಗವಂತನ ಧರ್ಮ. ಆ ಧರ್ಮದಲ್ಲಿ ಅಂದರೆ ಬರಲಿಕ್ಕೆ ರಾಯರ ಮಠಕ್ಕೆ 100 ಮಂದಿ ಬರ್ತಾರೆ. ಎಲ್ಲರೂ ಕೊಡ್ತಾರೆ. ಕೆಲವರಿಗೆ ಒಂದೇ ಪ್ರದಕ್ಷಿಣೆಗೆ ಫಲ ಸಿಗ್ಬೋದು, ಕೆಲವರು 100 ಪ್ರದಕ್ಷಿಣೆ ಬಂದರೂ ಕೂಡ ಫಲ ಇಲ್ಲ. ಇದು ಏನು? ಧರ್ಮದಲ್ಲಿ ರಥರು. ಯಾರ ಧರ್ಮದಲ್ಲಿ? ಸತ್ಯನಾಮಕ ಭಗವಂತನ ಧರ್ಮದಲ್ಲಿ ರಾಯರು ರಥರು. ಆದ್ದರಿಂದ ಮೇಲಿನಿಂದ ಆಜ್ಞೆ ಬಂತು ಅವನಿಗೆ ಫಲ ಕೊಡ್ತಾನೆ, ಬಂದಿಲ್ಲ ಫಲ ಕೊಡೋದು. ಆದರೂ ನಾವು ಮಾತ್ರ ಉಪಾಸನೆ ಮಾಡುವುದನ್ನು ಕೊಡ್ತಾರೋ ಇಲ್ಲೋ, ಅದಕ್ಕೋಸ್ಕರ ಭಜತಾಂ ಕಲ್ಪವೃಕ್ಷ. ನನಗೆ ಕೊಡ್ತಾರೋ ಇಲ್ವೋ, ನಾನು ರಾಯರ ಮಠಕ್ಕೆ ಬಂದಿದ್ದೇನೆ ಕೊಡ್ತಾರೋ ಇಲ್ವೋ, ಭಜತಾಂ ಕಲ್ಪವೃಕ್ಷ. ನಿನ್ನ ಹಣೆಯಲ್ಲಿ ಫಲ ಬರೀಲಿಲ್ವಾ? ಬರಿಲ್ಲ ಅಂತಂದ್ರೆ ರಾಯರ ಮಠಕ್ಕೆ ಬರಲಿಕ್ಕೂ ರಾಯರ ಪ್ರೇರಣೆ ಮಾಡ. ಸತ್ಯ ಧರ್ಮ ರಥಾಯಚ. ರಾಯರೇ, ನೀವು ಆ ರೀತಿಯಾಗಿ ಜನಗೆ ವಿಹಿತವಾದ ಕರ್ಮ ಏನು ಅದನ್ನು ನಾವು ಕಾಲ ಕಾಲಕ್ಕೆ ಮಾಡುವಂತೆ ಅದರಲ್ಲಿ ಆಸಕ್ತಿಯನ್ನು ಕೊಡುವವರಾಗಿ ನೀವು ಬನ್ನಿ. ಸತ್ಯ ಧರ್ಮ ಎನ್ನುವುದಕ್ಕೆ ನಿತ್ಯ ಧರ್ಮ ಅಂತ. ಅವನು ಸತ್ಯ ಅಂತ ಬಿಟ್ಟರೆ ನಿಜವಾಗ ಸತ್ಯ ಶಬ್ದದ ಅರ್ಥನೇ ಬೇರೆ ಉಂಟು. ಆವಾಗ ಒಂದು ಹೇಳಿದೆ, ಭಗವಂತನಿಗೆ ಸಂಬಂಧ ಒಂದು ಅರ್ಥ ಹೇಳಿದೆ. ಇನ್ನೊಂದನ್ನು ಸತ್ಯ ಅಂತ ನಮ್ಮಲ್ಲಿ ಸತ್ಯ ಅಂತ ಬೇರೆ ಇದ್ದದ್ದನ್ನು ಇದ್ದಾಗಿ ಹೇಳೋದಕ್ಕೆ ಸತ್ಯ ಅಂತ ಹಾಗೆ ಹೇಳಿ ಒಬ್ಬ ಸತ್ವ.
ಹಾಗೆ ಹೇಳಿ ಒಬ್ಬ ನರಕಕ್ಕೆ ಹೋದ ಅನ್ನತಕ್ಕಂಥ ಕಥೆ ಭಾರತದಲ್ಲಿ ಬರುತ್ತೆ. ಕೃಷ್ಣ ಅರ್ಜುನನ ಮೂಲಕ ಸಮಾಜಕ್ಕೂ ಕೂಡ ಕೊಟ್ಟಿದ್ದಾನೆ. ಇದ್ದಂಥದ್ದು ಇದ್ದ ಹಾಗೆ ಹೇಳುವುದಕ್ಕೆ ಮದುವೆ ಮೇಲೆ ಎಲ್ಲ ಸೇರಿದ್ದಾರೆ. ಮದುವೆ ಕಾರ್ಯಕ್ರಮ ನಡೀತಾ ಉಂಟು. ನಮಗೂ ಆಮಂತ್ರಣ ಕೊಟ್ಟಿದ್ದಾರೆ. ನಾವು ಹೋಗಿದ್ದೇವೆ. ನಮ್ಮ ಮನೆ ಆಸ್ಪತ್ರೆಯ ಪಕ್ಕದಲ್ಲಿ ಆಸ್ಪತ್ರೆಯಲ್ಲಿ ಮದುವೆಯ ಸಂಬಂಧಿಕರು ಒಬ್ಬರು ಆಸ್ಪತ್ರೆಯಲ್ಲಿ ಇದ್ದಾರೆ. ಈಗಲೂ ಮತ್ತೆ ಒಂದೇ ಇದ್ದಾರೆ. ನಾನು ಹೊರಡುವಾಗ ಒಬ್ಬರು ಗೊತ್ತಾಗ್ತಾರು ನನಗೆ ಸುದ್ದಿ ಬಂತು. ಮದುವೆ ಮನೆಗೆ ನಾನು ಅವತ್ತು ಮದುವೆ ಮನೆಗೆ ಕೇಳಿದ್ದೆ, ಹೇಗಿದ್ದಾರೆ ಅವರು ಆಸ್ಪತ್ರೆ? ಅವರು ಗೊತ್ತಾಗ್ತ ಸುಳ್ಳು ಹೇಳಿ ಸುಳ್ಳು ಹೇಳಿದ್ದಿಲ್ಲ ಶಾಸ್ತ್ರಕಾರ. ಎದ್ದೆದ್ದು ಗೊತ್ತಾಗಿಲ್ಲ, ಎದ್ದೆದ್ದು ಸತ್ತಿದ್ದಾರೆ. ನಾವು ಕೂಡ ಎದ್ದವರು ಗೊತ್ತಾ, ಅವರು ಸತ್ತದ್ದಿಂದಲೇ ಮದುವೆ ಮನೆಗೆ ಹೋಗಿ ಇರಬಹುದು. ಯಾಕೆ ಸುದ್ದಿ ಹೇಳಲಿಕ್ಕೆ ನಮ್ಮಲ್ಲಿ ಕೆಲವರು ಅನುಭವೇ ಇಲ್ಲ. ಎಂದೂ ದೂರವಾಣಿ ಮಾಡೋರಲ್ಲ, ಎಂದೂ ಪತ್ರ ಬರೆಯೋರಲ್ಲ. ನಮ್ಮ ಕಾರ್ಯಕ್ರಮ ನಿಲ್ಲುವ ಸಂದರ್ಭ ಆದರೆ ಪತ್ರ ಬರೀತಾರೆ. ನಿಮ್ಮ ಹೀಗೆ ಸತ್ರು ನಿಮ್ಮ ಕಾರ್ಯಕ್ರಮ ನಿಂತಿತ್ತು ಅಂತ ನಿಂತು ಇವರಿಗೆ ಹೇಳಬೇಕು, ಅವರಿಗೆ ಗೊತ್ತಾಗುತ್ತೆ. ಇಂತಹ ಹಂದಿಗಳು ನಮ್ಮಲ್ಲಿದ್ದಾರೆ ಅಲ್ವಾ? ಇದು ಸುಳ್ಳು ಹೇಳಿದ್ದು ಅಲ್ವಾ? ಯತ್ ಸತಾಂ ಹಿತಂ ಅತ್ಯಂತಂ, ನಮ್ಮ ಮಾತಿನಿಂದ ಸಜ್ಜನರಿಗೆ ಕೆಡುಕಾಗಬಾರದು. ಆ ಮಾತನ್ನು ಸತ್ಯ ಎಂಬ ಶಬ್ದದಿಂದ. ಆದ್ದರಿಂದ ನಾನು ಸತ್ಯವನ್ನು ಹೇಳಬೇಕು ಹಾಗೆ ಹೇಳಿಕೊಂಡೆ ಕೆಲವರು ನರಕಕ್ಕೆ ಹೋದವರು ಇದ್ದಾರೆ. ಆ ಯಥಾರ್ಥವನ್ನು ಬೇರೆ ರೀತಿಯಲ್ಲಿ ಹೇಳಿಕೊಂಡು ಸ್ವರ್ಗಕ್ಕೆ ಹೋದವರು ಇದ್ದಾರೆ. ಅದೇ ರೀತಿಯಲ್ಲಿ ಸತ್ಯ ಶಬ್ದಕ್ಕೆ ಇನ್ನೊಂದು ಅರ್ಥ ಕೊಟ್ಟರು ನಿತ್ಯ ಅಂತ ಹೇಳಿ. ನಿತ್ಯದಲ್ಲಿಯೂ ಕೂಡ ತನ್ನ ಧರ್ಮದಲ್ಲಿ ರಥರಾದವರು ರಾಘವೇಂದ್ರ ಸ್ವಾಮಿಗಳು. ಸತ್ಯ ಧರ್ಮ ರಥಾಯ ಅಂದರೆ ನಿತ್ಯ ಧರ್ಮ ರಥಾಯ. ನಿತ್ಯದಲ್ಲಿಯೂ ಕೂಡ ತನ್ನ ಸ್ನಾನವೋ ಸಂಧ್ಯಾವಂದನೋ ಆನ್ನಿಕವೋ ಪಾಠ ಪ್ರವಚನಗಳೋ ಗ್ರಂಥ ಬರೆಯುವುದೋ ಇದನ್ನು ಒಂದು ಕ್ಷಣವೂ ಕೂಡ ತಾನು ಬಿಟ್ಟವರಲ್ಲ. ಅದರಲ್ಲಿ ರಥರಾದವರು ರಾಘವೇಂದ್ರ ಸ್ವಾಮಿಗಳು. ಸತ್ಯ ಶಬ್ದಕ್ಕೆ ನಿತ್ಯ ಅಂತ ಅರ್ಥ ಉಂಟ. ಉಪನಿಷತ್ಕಾರರೇ ಕೊಟ್ಟಿದ್ದಾರೆ ಸತ್ಯ ಶಬ್ದಕ್ಕೆ ನಿತ್ಯ ಅಂತ ಅರ್ಥ. ಅದನ್ನು ದಾಸರು ಕನ್ನಡಕ್ಕೆ ತರ್ಜಮೆಯೂ ಮಾಡಿದ್ದಾರೆ. ಪುರಂದರದಾಸರು ಉಪನಿಷತ್ತಲ್ಲಿ ಮಾತು ಬರುತ್ತೆ, ಮೃತ್ತಿಗೆ ತೇವ ಸತ್ಯ ಅಂದರೆ ಸಂಸ್ಕೃತ ಶಬ್ದವೇ ಸತ್ಯ. ಏನರ್ಥ? ನಿತ್ಯ ಅಂತ ಅರ್ಥ. ಸಂಸ್ಕೃತ ಶಬ್ದವೇ ನಿತ್ಯ. ಯಾವುದೇ ಕಲ್ಪ ಬರಲಿ, ಯಾವ ಈ ಬ್ರಹ್ಮ ಹೋಗಿ ಇನ್ನೊಂದು 10 ಬ್ರಹ್ಮ ಮೇಲೆ ಬರಲಿ, ಆವಾಗ ಕೂಡ ಮಣ್ಣಿಗೆ ಮೃತ್ತಿಕಾ ಅಂತಲೇ ಹೆಸರು. ಈಗ ಸಂಸ್ಕೃತದಲ್ಲಿ ಮಣ್ಣಿಗೆ ಮೃತ್ತಿಕಾ ಅಂತ ಹೆಸರಲ್ವೋ, ಇನ್ನೊಂದು 10 ಬ್ರಹ್ಮರು ಹೋದ ಮೇಲೂ ಕೂಡ ಮಣ್ಣಿಗೆ ಮೃತ್ತಿಕಾ ಅಂತಲೇ ಹೆಸರು. ಆ ಹೆಸರು ನಿತ್ಯ. ಸತ್ಯ ಅಂತ ಉಪನಿಷತ್ತಲ್ಲಿ ಅದು ಎಲ್ಲೂ ಆ ಶಬ್ದ ಹೋಗಿ ಬೇರೆ ಶಬ್ದ ಬರೋದು. ಇದು ಎಲ್ಲ ಕಲ್ಪದಲ್ಲಿ ಇದಕ್ಕೆ ಹೆಸರು ಪುಸ್ತಕ ಅಂತ. ಇದಕ್ಕೆ ಈ ಕಲ್ಪದಲ್ಲಿ ಗಡಿಯಾರ ಅಂತ ಹೆಸರು. ಇನ್ನು ಮುಂದಿನ ಕಲ್ಪದಲ್ಲಿ ಇದಕ್ಕೆ ಸೇಬು ಬರಬಾರದು ಅಂತ ಬೇರೆ ಶಬ್ದಗಳಿಂದ ಅನಿತಿ. ಅದೆಲ್ಲ ನಾವೇ ಇಟ್ಟಿರತಕ್ಕಂಥ ಹೆಸರುಗಳು ಅಷ್ಟೇ, ಪದಾರ್ಥ. ಮುಸುಂಬಿಗೆ ಯಾವುದೇ ಕಲ್ಪ ಹೋಗಲಿ ನಾರಂಗ ಫಲ ಅಂತಲೇ ಹೆಸರು. ಕಿತ್ತಳೆಗೆ ನಾರಂಗ ಫಲ ಅಂತಲೇ ಹೆಸರು. ಎಷ್ಟೇ ಕಲ್ಪ ಬರಲಿ, ಹಿಂದೆ ಎಷ್ಟೇ ಕಲ್ಪ ಯಾವಾಗಲೂ ನಾರಂಗ. ಏನು ನಾರಂಗ ಫಲ ಅಂದರೆ? ನಾರು ಉಳ್ಳ ಫಲ ನಾರಂಗ. ಅದೇ ನಾರು ಅಂತ ಗೊತ್ತಾ? ನಾವು ಅದರ ನಿಮ್ಮ ಆಂಗ್ಲ ಬರೋದು ಜ್ಯೂಸ್ ಕುಡಿದ್ರೆ ಅಭ್ಯಾಸ. ಅದನ್ನು ಮುಸುಂಬಿಯ ಸಿಪ್ಪೆ ತೆಗೆದು ಅದರಲ್ಲಿ ಒಂದು ಸುಮಾರು ಭಾಗ ಇರುತ್ತಲ್ಲ, ಅದರಲ್ಲಿ ಒಂದೊಂದೇ ಭಾಗವನ್ನು ತೆಗೆದು ಬಾಯಿಗೆ ಹಾಕೊಂಡು ತಿನ್ನಲಿಕ್ಕೆ ಅಂತ ಹಲ್ಲುಂಟುಂಟಲೇ ಗೊತ್ತಿಲ್ಲ. ಯಾರಾದ್ರೂ ಅದನ್ನು ಚೆನ್ನಾಗಿ ಕಡಿದು ಅದರ ರಸ ಕೊಟ್ಟರೆ ರಸ ಕುಡಿಯುತ್ತೆ. ಏನಾಯಿತು? ಹೊಟ್ಟೆ ತುಂಬಿತು, ಬಾಯಾರಿಕೆ ಹೋಯಿತು, ಹಲ್ಲು ಗಟ್ಟಿ ಆಗಬೇಕು ಅಂತಾದರೆ ಸಿಪ್ಪೆ ತೆಗೆದು ಅದರಲ್ಲಿ ಒಂದೊಂದು ಎಸಳು ನಾವು ಕರೀತೇವೆ, ಅದನ್ನು ಬಾಯಿಗೆ ಹಾಕೊಂಡು ಚೆನ್ನಾಗಿ ತೆಗಿಬೇಕು. ಅದರಲ್ಲಿ ನಾರಿ ಅಲ್ಲ ನಾರು ಅಂತ. ನಾರಿ ಅಂತಲೇ ಗಟ್ಟಿ ಮಾಡ್ತಾರೆ ನಮ್ಮನ್ನು ಅಷ್ಟೇ. ನಾವು ಅದಕ್ಕೆ ಏನು ಹೆಸರು? ನಾರಂಗ ಫಲ ಅಂತ ಹೆಸರು. ನಾರು ಉಳ್ಳ ಫಲ ನಾರಂಗ ಫಲ ಅಂತ. ಅದನ್ನು ತಿಂದು ಬಿಟ್ಟರೆ ಹಲ್ಲು ಗಟ್ಟಿಯಾಗಿ ಹೊಟ್ಟೆ ತುಂಬಿಟ್ಟು ಅನ್ನೋ ಬಾಯಾರಿಕೆ ಪರಿಹಾರ. ಯಾವ ಕಲ್ಪಕ್ಕೆ ಹೋಗಿ ಅದರಿಂದ ಮೃತ್ತಿಕಾ ಇತ್ಯೇವ ಸತ್ಯಂ ಅಂದರೆ ನಿತ್ಯಂ ಅಂತ ಸಂಸ್ಕೃತ ಶಬ್ದ. ಸಂಸ್ಕೃತ ಭಾಷೆ ಶಾಶ್ವತ ಅಂತ, ಸದಾತ್ಮ ಅಂತ, ನಿತ್ಯ ಅಂತ. ಇದನ್ನು ದಾಸರು ಹೇಳಿದ್ದಾರೆ. ಯಾರಿಗೆ ಯಾರದ್ದು ಎರಗಿನ ಸಂಸಾರ
ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ. ನೀರಿನ ಮೇಲ ಗುಳ್ಳೆ ನಿಜವಲ್ಲ ಹರಿಯೇ. ನಿಜವಲ್ಲ ಅಂದರೆ ಏನರ್ಥ? ನಿತ್ಯ ಅಲ್ಲ ಹರಿಯೇ. ಮತ್ತೆ ಗುಳ್ಳೆನಿಲ್ಲ ಅಂತ ಅರ್ಥ ಅಲ್ಲ ಅದಕ್ಕೆ. ನಿಜವಲ್ಲ ಅಂದರೆ ಗುಳ್ಳೆ ಗುಳ್ಳೆಯೂ ಆಗಿರುತ್ತದೆ. ಅದು ನಿಮ್ಮ ಹಗ್ಗವನ್ನು ಕಂಡ ಹಾವಿನಂತೆ ಅಲ್ಲ ಆ ಗುಳ್ಳೆ, ನಿಜವಾಗಿ ಗುಳ್ಳೆ ಉಂಟು. ಹಾಗೂ ದಾಸರು ಏನಂದ್ರು? ನೀರ ಮೇಲಿನ ಗುಳ್ಳೆ ನಿಜವಲ್ಲ ಅಂದ್ರೆ ಸುಳ್ಳು ಅಂತನ ಅಲ್ಲ. ಏನರ್ಥ? ಸ್ಥಿರವಲ್ಲ, ನಿತ್ಯ ಅಲ್ಲ ಅಂತ ಅರ್ಥವು. ಹಾಗಾದ್ರೆ ನಿಜ ಎನ್ನುವುದಕ್ಕೆ ಸತ್ಯ ಅಂತ ಒಂದು ಅರ್ಥ ಇದ್ದಂತೆಯೇ ನಿಜ ಎನ್ನುವುದಕ್ಕೆ ಸ್ಥಿರ ಎನ್ನತಕ್ಕಂಥ ಅರ್ಥನೂ ಉಂಟು. ಆದ್ದರಿಂದ ಸತ್ಯ ಧರ್ಮ ರತಾಯಕ ಅಂದರೆ ನಿತ್ಯದಲ್ಲಿಯೂ ಕೂಡ ಸತ್ಯ, ನಿತ್ಯದಲ್ಲಿಯೂ ಕೂಡ ಧರ್ಮದಲ್ಲಿ ರತರಾದವರೇ. ಇಂತಹ ರತರಾದ ರಾಘವೇಂದ್ರ ಸ್ವಾಮಿಗಳೇ ಆಯಾ ಬನ್ನಿ. ನಮ್ಮ ಮನೆಯವರು ನಾವು ಹೇಳಿದ್ದು ಕೇಳುವುದೇ ಅಥವಾ ಮನೆಯವ ಹೇಳಿದ್ದನ್ನು ಕೇಳುವುದೇ. ಯಾಕೆ? ನಂತರ ಏನು ದೇವರ ಪೂಜೆ ಮಾಡಿ ನಾನು ಮಠಿಯಲ್ಲಿ ಅಡಿಗೆ ಮಾಡುತ್ತೇನೆ, ಮಠಿಯಲ್ಲಿ ನೈವೇದ್ಯ ಮಾಡಿ ಇಡುತ್ತೇನೆ. ದೇವರ ಪೂಜೆ ಮಾಡಿ ಆ ಶಾಲಿಗ್ರಾಮಕ್ಕೆ ಒಂಚೂರು ನೀರು ಕೊಯ್ಯಿರಿ. ಆ ದೇವರ ಪೂಜೆ ಅಂತ ಮೈ ಹಚ್ಚಿಕೊಳ್ತಾನೆ. ಅದಕ್ಕೆ ಅವನ ಬದ ಹಾಕಿ ಮಾತಾಡ್ತಾನೆ. ಒಂದು ಶಾಲಿಗ್ರಾಮಕ್ಕೆ ನೀರು ಕೊಯ್ಯಿರಿ. ಇವಾಗ 7 ಗಂಟೆ ಅಲ್ಲ 7 ಗಂಟೆ. ನಿತ್ಯ ಧರ್ಮವನ್ನದು ಶಾಲಿಗ್ರಾಮ ಸ್ಪರ್ಶ ಎನ್ನುವುದು ನಿತ್ಯ ಧರ್ಮವನ್ನದು ಮಾಡ್ತಾ ಇರುವ ರಾಯರ ನಿತ್ಯದಲ್ಲಿಯೂ ಕೂಡ ಧರ್ಮದಲ್ಲಿ ರತರಾಗಿರತಕ್ಕಂಥ ರಾಯರೇ ನನ್ನ ಗಂಡನೊಳಗೆ ಆಯ, ನನ್ನ ಗಂಡನೊಳಗೆ ಬಂದು ಸೇರಿಕೊಳ್ಳಿ. ಯಾಕೆ? ಅವರು ಗಂಡ ಪೂಜೆ ಮಾಡಿಲ್ಲ ಅಂದರೆ ನನಗೆ ಗಂಡಾಂತರ ಜೀವ. ಅದಕ್ಕೋಸ್ಕರ ಬನ್ನಿ. ಇವ ಏನೋ ಪೂಜೆ ಮಾಡ್ತಾನೆ, ಬೆಳಿಗ್ಗೆ ಬೇಗ ಎದ್ದಿದ್ದಾನೆ, ಎಲ್ಲ ದೇವರ ಕೋಣೆ ಸ್ವಚ್ಛ ಮಾಡಿಕೊಂಡು ದೇವರ ಪೂಜೆಗೆ ಕೂತಿದ್ದಾನೆ. ಧೂಪ ಆಯಿತು, ಇನ್ನು ನೈವೇದ್ಯ ಬರಲಿಲ್ಲ, ಅನ್ನ ಇವಳು ಎದ್ದೇ. ಅವಳ ಧರ್ಮ ಏನು? ಇವನ ಪೂಜೆಗೆ ನೈವೇದ್ಯಕ್ಕಾಗುವಾಗ ಅಡಿಗೆ ಹಿಡ್ಕೊಂಡು ಇವಳ ಧರ್ಮ ಅಲ್ಲವೋ? ಮಕ್ಕಳ ಧರ್ಮ ಏನು? ಕಾಲ ಕಾಲಕ್ಕೆ ಅಧ್ಯಯನ ಮಾಡುವುದು ಮಕ್ಕಳ ಧರ್ಮ ಅಲ್ಲವೋ? ಒಂಚೂರು ಶಾಸ್ತ್ರ ಅಧ್ಯಯನ ಮಾಡುವುದು ಕೂಡ ನಿಮ್ಮೆಲ್ಲರ ಧರ್ಮ ಅಲ್ವೋ? ಹಣೆಯಲ್ಲಿ ಸಿಂಧೂರ ಇಟ್ಟುಕೊಂಡು ನಮ್ಮ ಹೆಣ್ಮಕ್ಕಳ ಧರ್ಮ ಅಲ್ವೋ? ಸಿಂಧೂರವನ್ನು ಯಾರು ಬಡಿದ್ರೆ ಬಡಿತಾರೆ, ಅವರು ಪ್ರಾಣ ತೆಗೆದುಕೊಳ್ತಾರೆ ಎನ್ನುವುದು ಕೂಡ ನಮ್ಮ ಧರ್ಮ ಅಲ್ವೋ? ಸಿಂಧೂರಕ್ಕೆ ಎಷ್ಟು ಬೆಲೆ ಉಂಟಲ್ಲ, ಸಿಂಧೂರಕ್ಕೆ ಎಷ್ಟು ತಾಕತ್ತು ಉಂಟಲ್ಲ. ಇನ್ನೊಬ್ಬರ ಪ್ರಾಣವನ್ನೇ ತೆಗೆಯತಕ್ಕಂಥ ತಾಕತ್ತು ನಮ್ಮ ಸಿಂಧೂರಕ್ಕುಂಟು. ಆದರೂ ಕೂಡ ನಮ್ಮ ಹೆಣ್ಮಕ್ಕಳು, ಕೆಲವರು ಈಗಿನ ಆಧುನಿಕ ಹೆಣ್ಮಕ್ಕಳು ಸಿಂಧೂರ ಇಟ್ಟುಕೊಳ್ಳಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಇನ್ನು ತುಂಬ ಒತ್ತಾಯ ಮಾಡಿದರೆ ಒಂದು ಇಟ್ಟುಕೊಳ್ತಾರೆ, ಶಾಲೆ ಗೋಡೆಗೆ ಅದಕ್ಕೆ ಪ್ಲಾಸ್ಟಿಕ್ ಸಿಂಧೂರ, ಕೃತಕ ಸಿಂಧೂರ ಅಂತ ಹೇಳಿ. ಅದರಿಂದ ಫಲಿತಾಂಶ ಏನಾಯಿತು? ಗೋಡೆ ಗಟ್ಟಿಯಾಗಿ ಹೆಣ್ಮಕ್ಳು ಹೋಗಲಿಲ್ಲ. ಯಾಕೆ? ಗೋಡೆಗೆ ಸಿಂಧೂರ ತೆಗೆದು ಗೋಡೆಯಲ್ಲೇ ಇರ್ತಾರೆ. ಇನ್ನಾದರೂ ನಮ್ಮ ಹೆಣ್ಮಕ್ಕಳು ಸಿಂಧೂರದ ತಾಕತ್ತೇನು? ಉಗ್ರಗಾಮಿಗಳ ನೆನೆಗೆ ಬಡಿದು ಹೋಗುವ ರೀತಿಯ ತಾಕತ್ತು ನಮ್ಮ ಭಾರತೀಯ ಸಿಂಧೂರಕ್ಕೆ ಉಂಟಲ್ಲೋ? ಇದು ನಮ್ಮ ನಿತ್ಯ ಧರ್ಮ, ಸತ್ಯ ಧರ್ಮ ಇದ್ದಲ್ಲಿ ಇದು ನಿತ್ಯ ಧರ್ಮ. ಈ ರೀತಿಯಲ್ಲಿ ಹೆಣ್ಮಕ್ಕಳು ಅಂತಾದರೆ ಹೀಗೆ, ಗಂಡು ಮಕ್ಕಳು ಅಂತಾದರೆ ಹೀಗೆ, ಗಂಡಸರು ಅಂತಾದರೆ ಹೀಗೆ, ಹೆಂಗಸರು ಅಂತಾದರೆ ಹೀಗೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಅವರವರ ಧರ್ಮ ಅಂತ ಉಂಟಲ್ಲ. ಈ ಧರ್ಮವನ್ನು ನಿತ್ಯದಲ್ಲಿ ಮಾಡಿಕೊಂಡು ಅದರಲ್ಲಿ ರತರಾಗಬೇಕಾದ್ರೆ ನನ್ನ ಧರ್ಮ ನಾವು ಮಾಡಬೇಕು. ಇನ್ನೊಬ್ಬರು ಉಪದೇಶ ಮಾಡಿದ ಮೇಲೆ ಅಮ್ಮ ಉಪದೇಶ ಮಾಡಿದ್ದಾಳೆ, ನನ್ನ ಹಿತಕ್ಕಾಗಿ ಉಪದೇಶ ಮಾಡಿದ್ದಾಳೆ, ಅದರಲ್ಲಿ ಆಸಕ್ತಿ ತೋರಿಸಿ ಆ ಧರ್ಮವನ್ನು ಮಾಡಿಕೊಂಡು ಬಂದರೆ ತುಂಬ ಸಂತೋಷ. ಬರಬೇಕಾದ್ರೆ ರಾಯರು ಆ ರೀತಿ ಒಳಗಿರ್ಬೇಕು. ಅದಕ್ಕೋಸ್ಕರ ಸತ್ಯ ಧರ್ಮದ ನಿತ್ಯದಲ್ಲಿಯೂ ಕೂಡ ತಮ್ಮ ತಮ್ಮ ಧರ್ಮದಲ್ಲಿ ರತರಾದ ರಾಯರೇ ಆಯ ಸತ್ಯ ಧರ್ಮ ರತಾಯ ಚ. ಬರೇ ಗುಡಿಸಿ ಜಾಡಿಸಿ ಸ್ವಚ್ಛ ಮಾಡಿದ್ದೇ ಸಾಲದು,
ಆ ಗರ್ಭಗುಡಿಯಲ್ಲಿ ಪ್ರತಿಷ್ಠೆಯನ್ನು ಮಾಡಬೇಕು. ನಮ್ಮ ನಮ್ಮ ಧರ್ಮಗಳನ್ನು ಆ ಗರ್ಭಗುಡಿಯಲ್ಲಿ ಅದಕ್ಕೋಸ್ಕರ ಚ ಅಂತಬೇಕು. ಸತ್ಯ ಧರ್ಮ ರಥಾಯ ಚ. ಆ ರೀತಿಯಾಗಿಯೂ ಕೂಡ ನೀವು ನಮ್ಮಲ್ಲಿ ಬರಬೇಕು ಅಂತೇಳಿ ಪೂಜ್ಯಾಯ ಪೂಜ್ಯ ಆಯ ರಾಘವೇಂದ್ರ ಆಯ ಭಜತಾಂ ಕಲ್ಪ ವೃಕ್ಷ ಆಯ ಸತ್ಯ ಧರ್ಮ ರಥ ಆಯ ಎಂಬಲ್ಲಿ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ 6 ಗಂಟೆಗೆ ಪುನಃ ಸೇವೆ